ನಮ್ಮ ಯಜಮಾನ್ರು ಬಂದಿದ್ದಾರೆ. ಎಸ್ ಫೈನಲಿ ಪಿಂಕಿ ಅವರ ಗಂಡನ ಮನೆಯಲ್ಲಿ ಜೈ ಶ್ರೀರಾಮ್ ಮಾಡ್ತಾರೆ. ಪಾಪ ಸೀರೆ ಕೊಟ್ಟರು, ಖುಷಿ ಆಯಿತು. ಯಾಕೆ ಸಿಟ್ಟಲ್ಲಿದೆಯಾ? ಅವಳು ಅವಾಗಿಂದ ನನಗೆ ನಿಮ್ಮದು ಪ್ರೀ ವೆಡ್ಡಿಂಗಿಂದ ಸ್ಟಾರ್ಟ್ ಆದರೆ ಮದುವೆ ಮುಗಿಯೋ ಗಂಟ ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂದರೆ ಇಲ್ಲಿ ಜಾತ್ರೆ ತಗೊಂಡಿರೋದು ₹100 ಅಷ್ಟೇ. ನಮ್ಮ ಪಿಂಕಿಗೆ ಕೆಳಗಡೆ ಹೋಗು ಅಂತಂದ್ರೆ ಎದ್ರುಕೊತೊಂಡೆ. ಬಾಯ್ ಬಾಯ್ ಅಂಕಲ್. ಹಲೋ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ಪಿಂಕಿ ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು 9:45 ನೈಟು. ಸೊ ನಾನು ಪಿಂಕಿ ಇಬ್ಬರೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಗಾಯ್ಸ್, ಎಷ್ಟೊಂದು ದಿನ ಆಗಿತ್ತು ನಾನು ಈ ಥರ ಬಸ್ಸಲ್ಲಿ ಓಡಾಡಿ. KSRTC ಬಸ್ ಅಂತೂ ಹತ್ತದೇ ಇಲ್ಲ ಬಿಡಿ. ನಾನು ಲಾಸ್ಟ್ ಬಸ್ಸಲ್ಲಿ ಓಡಾಡಿದಂದರೆ ನಾನು ತಿರುಪತಿಗೆ ಹೋದಾಗ. ಅದು ಬಿಟ್ಟರೆ ನಾನು ಬಸ್ಸಲ್ಲಿ ಹೋಗೋದೇ ಇಲ್ಲ ಜಾಸ್ತಿ. ಪಿಂಕಿ ನಾನೀಗ ಪ್ರಮೋಷನ್ಗೆ ಹೋದಾಗ ಸ್ಟಾರ್ಟ್ ಮಾಡಿದೆ. ಬಸ್ಸಲ್ಲಿ ಹೋಗ್ತೀಯಾ? ರಾಮನಗರ ಬಿಡ್ದಿ ಮಾತ್ರ ಬಸ್ಸಲ್ಲಿ ಹೋಗ್ತೀನಿ. ನಾನು ಈ ಒಂದು ವರ್ಷದಲ್ಲಿ 2 ಸಾರಿ ಬಸ್ಸಲ್ಲಿ ಹೋಗಿದ್ದೀನಿ ಗೈಸ್. ನಾನು ತಿರುಪತಿಗೆ ಹೋದಾಗ ಅಷ್ಟೇ ಬಸ್ಸಲ್ಲಿ ಹೋಗಿದ್ದು. ಆಮೇಲೆ ಫಸ್ಟ್ ಟೈಮ್ ನಾನು ಅದೇ ಝೀರೋ ಅಂದರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಝೀರೋ ಮಾಡ್ಕೊತೀವಿ. ಹೆಣ್ಮಕ್ಳಿಗೋಸ್ಕರ ಫ್ರೀ ಬಿಟ್ಟಿದ್ದಾರೆ ನಮ್ಮ CM ಅವರು. ಸೊ ಆ ಥರದ್ದು ಕೂಡ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ನೋಡುವ ಇವತ್ತು ಅಂದರೆ ಅವತ್ತು ಹೋದಾಗ ತಿರುಪತಿಗೆ ಹೋದಾಗ ಆ್ಯಕ್ಚುಲಿ ಇಲ್ಲ, ಅವತ್ತು ತೊಗೊಂಡ್ವಿ ಅನಿಸುತ್ತೆ. ಅದು ಕರ್ನಾಟಕ ಬಾರ್ಡ್ರ್ ಎಷ್ಟಿದೆ ಅಲ್ಲಿ ಗಂಟ ಮಾತ್ರ ಅವರು ಝೀರೋ ಹಾಕಿದ್ರು. ಆಮೇಲೆ ಅಲ್ಲಿಂದ ಮಿಕ್ಕಿದ್ದಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ರು. ಬಟ್ ದುಡ್ಡು ಇಸ್ಕೊಂಡ್ರು. ಇವತ್ತು ಝೀರೋ ಚಾರ್ಜಸಲ್ಲಿ ಹೋಗ್ತಾ ಇದ್ದೀವಿ. ನೋಡುವ ಗೈಸ್, ನಾನು ಕೂಡ ಒಂದ್ಸಲಿನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಮ್ಮ ಪಿಂಕಿಗೆ ಕೆಳಗಡೆ ಹೋಗು ಅಂತಂದರೆ ಎದ್ರುಕೊತೊಂಡೆ. ಮೆಜೆಸ್ಟಿಕ್ ಬೇಡಪ್ಪ, ನಂಗೆ ಮೆಜೆಸ್ಟಿಕ್ ಭಯ ಆಗುತ್ತೆ ಅಂತ. ಆ್ಯಂಡ್ ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ನನಗೂ ಮೆಜೆಸ್ಟಿಕ್ಕಲ್ಲಿ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ಗಳಾಗ್ಬಿಟ್ಟಿದೆ. ಅಂದರೆ ನಾನು ಚಿಕ್ಕವಳಿದ್ದಾಗೆಲ್ಲ. ಸೊ ಅದಕ್ಕೆ ನಾನು ಮೆಜೆಸ್ಟಿಕ್ಗೆ ಅಷ್ಟಾಗಿ ಬರಲ್ಲ. ಬೇಕಾದ್ರೆ KR ಮಾರ್ಕೆಟ್ಗೆ ಓಡಾಡ್ಬಿಡ್ತೀನಿ, ಮೆಜೆಸ್ಟಿಕ್ಗೆ ನಾನು ಓಡಾಡೋದೇ ಇಲ್ಲ. ಅಂದರೆ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗೆಲ್ಲ ಜಾಸ್ತಿ ಬಸ್ಸಲ್ಲಿ ಓಡಾಡ್ತಿದ್ನಲ್ಲ. ಸೊ ಅವಾಗೆಲ್ಲ KR ಮಾರ್ಕೆಟ್ಗೆ ಹೋಗ್ತಿದ್ದೆ, ಮೆಜೆಸ್ಟಿಕ್ ಹೋಗ್ತಿದ್ದೆ. ಆ್ಯಂಡ್ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡುವ. ನಮ್ಮ ಹಸ್ಬೆಂಡ್ನ ಮದುವೆ ಆದಾಗಿಂದ ನಾನು ಬಸ್ಸಲ್ಲೇ ಓಡಾಡಿಲ್ಲ ಗೈಸ್, ಬಸ್ಸಲ್ಲೇ ಓಡಾಡಿಲ್ಲ. ಗೊತ್ತಾದರೆ ಬೈತಾನೆ. ಆ್ಯಕ್ಚುಲಿ ಒಂದು ಕೆಲಸದ ಮೇಲೆ ಹೋಗ್ತಾ ಇರೋದು ನಾವು. ಕೆಲಸ ಮುಗಿಸ್ಕೊಂಡ್ಮೇಲೆ ಆಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಬೇರೆ ಹೋಗ್ತದೆ. ಆ 2 ಇಂಪಾರ್ಟೆಂಟ್ ಕೆಲಸನ ಮುಗಿಸ್ಕೊಂಬಂದು ಆ್ಯಂಡ್ ನಾಳೆ ಏನೇನು ಎಲ್ಲಿ ಹೋಗ್ತೀವಿ ಎಲ್ಲ ವ್ಲಾಗ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಓಕೆ, ಅಲ್ಲಿ ಗಂಟ ಮಿಸ್. ಸೊ ಫೈನಲಿ ಟಿಕೆಟ್ಸ್ ಕೊಟ್ಟರು. ನೋಡಿ ಝೀರೋ ಅಂತ ಹಾಕಿದ್ದಾರೆ. ಬಟ್ ಹಿಂದೆ ಕೂತಿರೋದ್ರಿಂದ ಎಷ್ಟು ಅಳ್ಳಾಡ್ತಿದೆ ಗೊತ್ತಾ. ನಾವು ಬಂದಿರೋದು ಹೊಸಪೇಟೆಗೆ. ತುಂಬ ದಿನ ಆಗಿತ್ತು ಹೊಸಪೇಟೆಗೆ ಬಂದು. ಗುಡ್ ಮಾರ್ನಿಂಗ್. ಅಮ್ಮೂರು ನೀನು ಯಾವ್ಯಾವ ತೋರಿಸಿದೀಗ? ಅದು ಹೆಂಗಿತ್ತು ಗೊತ್ತಾ, ಸುಸ್ಸುಗೋಬೇಕು ನಂಗಿತ್ತು. ಸೊ ಬಂದು ನಿದ್ದೆ ಮಾಡಿ ಎದ್ದು ಈಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ನಾವು ರಘು ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ನೋಡಿ ಇಲ್ಲಿ ನಮ್ಮದು ಫೋಟೋ ಇಟ್ಟಿದ್ದಾರೆ. ಇದು ನಾನು ರಘು ಇಬ್ಬರೇ ಮಂತ್ರಾಲಯಕ್ಕೆ ಹೋಗಿದ್ದು. ಫಸ್ಟ್ ಟೈಮ್ ನಾನು ಮಂತ್ರಾಲಯ ನೋಡಿದ್ದು. ನೋಡಿ ಇಬ್ಬರು ಹೇಗಿದ್ದೀವಿ ಅವಾಗ. ಯಾರು ಗೊತ್ತಾ, ಮೊನ್ನೆ ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ, ದೊಡ್ಡಪ್ಪ ಅವ್ರ ಮಗ. ಫೋಟೋ ಇಟ್ಕೊಂಡಿದ್ದಾರೆ. ಇದು ನಮ್ಮ ಅರ್ಪಿತ. ಯಾಕೆ ಸಿಟ್ಟಲ್ಲಿದೆಯಾ? ಅವಳು ಅವಾಗಿಂದ ನನಗೆ ಇವಾಗೇ ನಗ್ತಿರೋದು. ಅವಳು ಈಗಲೇ ನಗ್ತಿರೋದು. ಅವಳು ಆಕಾಶ್ ಇವ್ರು ಯಾರು ಗೊತ್ತಲ್ಲ? ನೀವು ಮದುವೆ ಆಗ್ರಿ, ನಿಮ್ದೊಂದು ಫೋಟೋ ಹಾಕಿ ಇವ್ರ ಮನೇಲಿ. ಇವರು ಅವ್ರು ಯಾರು ಗೊತ್ತಿಲ್ಲಪ್ಪ. ನನಗೂ ಗೊತ್ತಿಲ್ಲ ಯಾರು. ಇವ್ರು ಗೊತ್ತು. ಅಲ್ಲೂ ಅವ್ರು ಗೊತ್ತು. ಹೊಸಪೇಟೆಯಲ್ಲಿ ಇದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಪ್ರತಿ ಸಲನೂ ಹಿಂಗೆ ಬಂದ್ಬಿಟ್ಟು ಸಿಗಾಕೋತಾ ಇದ್ವಿ ನಾವು. ಸೊ ಈಗ ನಾವು ಟ್ರಿಪ್ಸ್ ಹೋಗ್ತಿದ್ದೀವಿ. ಯಾರು ಟ್ರಿಪ್ಸ್ ಹೋಗಬೇಡಿ ಆಯಿತಾ. ಇದು ನಾವು ತುಂಬ ಹತ್ರದ ರೂಟಲ್ಲಿ ಹೋಗ್ತಿರೋದ್ರಿಂದ ಟ್ರಿಪ್ಸ್ ಹೋಗ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಇದು ಮುಗಿಸ್ಕೊಂಡು ನಾವು ಇಲ್ಲಿಂದ ಗಾಳಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ದು. ಗಾಳಿಯಮ್ಮ ದೇವಸ್ಥಾನ ತುಂಬ ಫೇಮಸ್ ಹೊಸಪೇಟೆಯಲ್ಲಿ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಅಲ್ಲಿ ನಿಂತಿರೋದು ರಾಜು ಅಂತೇಳಿ. ಸೊ ನಮ್ಮ ಫ್ರೆಂಡ್ ಆಗಿರೋದ್ರಿಂದ ಅವ್ರು ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡೋದು. ಸೊ ಅದಕ್ಕೆ ನಾವು ತುಂಬ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ, ತುಂಬ ಖುಷಿನೂ ಆಯಿತು. ಸೊ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದೆ ಫೇಮಸ್ ಅಂಜನಾದ್ರಿ ಬೆಟ್ಟಕ್ಕೆ. ಸೊ ಫೈನಲಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಪಿಂಕಿ ಆಸೆ ಆ್ಯಕ್ಚುಲಿ. ಎಸ್, ಎಷ್ಟು ದಿನದಿಂದ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ಯಾವಾಗಲೂ ಬೆಂಗಳೂರಿಗೆ ಹೋದಾಗಿಂದ ಜೈ ಶ್ರೀರಾಮ್ ಅಗೇನ್ ಜೈ ಶ್ರೀರಾಮ್. ಸೊ ಈಗ ಬನ್ನಿ ಹೋಗುವ. ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಶೆಕೆ ಕಿತ್ಕೊ ಬರುತ್ತೆ. ಆಮೇಲೆ ಹೊಸಪೇಟೆ ಹೆವಿ ಬಿಸಿಲಿದೆ ಗೈಸ್.
ಹೆವಿ ಬಿಸಿಲಂದರೆ ಹೆವಿ ಬಿಸಿಲಿದೆ. ಬೆಳಗ್ಗೆ 7 ಗಂಟೆಗೆ ಫುಲ್ಲು ಇಲ್ಲೆಲ್ಲ ಶೆಕೆ ನೀರು ಹರಿತಾ ಇತ್ತು, ಆರೆಂಜಿಗೆ ಬಿಸಿಲಿದೆ. ಬಟ್ ಇಲ್ಲೆಲ್ಲ ಫುಲ್ಲು ರೂಫ್ ಟಾಪ್ ಇದೆಯಲ್ಲ, ಸೊ ಏನೂ ಅನಿಸಲ್ಲ. ಆ್ಯಂಡ್ ನಮ್ಮ ಜೊತೆ ರಘು ತಮ್ಮ ಆಕಾಶ್ ಇದ್ದಾನೆ. ಹಾಯ್ ಮೇಡಮ್. ಹಾಯ್ ಹೇಳು ನಾಚ್ಕೊಂಡು. ಆ್ಯಂಡ್ ರಾಜು ಇದ್ದಾರೆ. ಹಾಯ್ ರಾಜು. ಜೈ ಶ್ರೀರಾಮ್. ಸೊ ಬನ್ನಿ ಹತ್ತುವ. ಏನು ಬೇಜಾನ್ ಎಗರಾಡ್ತಿದ್ರು, ಅದಕ್ಕೆ ಸ್ವಲ್ಪ ವಿಚಾರಿಸ್ಕೊಂಡು. ಇವು ಹೊಸಪೇಟೆ ಅವ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೊಸಪೇಟೆಗೆ ಬಂದುಬಿಟ್ರೆ ಹೊಸಪೇಟೆ ಹುಡುಗಿಯಾಡ್ಬೇಕು. ಬೆಂಗಳೂರಿದ್ದಾಗ ಸ್ವಲ್ಪ ಸ್ಮೂತ್ ಆ್ಯಂಡ್ ಕಾಮಾಗಿರ್ತಾಳೆ, ಬಟ್ ಹೊಸಪೇಟೆಗೆ ಬಂದರೆ ಫುಲ್ಲು ಕ್ಯಾಮ್ರಾ ಟರ್ನ್ ಮಾಡಿ ಅಕ್ಕವ್ರು ನೋಡ್ತಿದ್ದಾರೆ ಹಾಯ್ ಮಾಡಿ ಅಂತ ಅಂದಲ್ಲ, ಅದಕ್ಕೋಸ್ಕರ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಜೈ ಶ್ರೀರಾಮ್. ಗೈಸ್, ಮದುವೆ ಆದಾಗಿಂದ ಒಂದು 5-6 ಸಲ ಅಂತೂ ಹೋಗಿದ್ದೀನಿ ಅಂಜನಾದ್ರಿ ಬೆಟ್ಟಕ್ಕೆ. ಬಟ್ ಇವತ್ತಷ್ಟು ರಶ್ಶು ಆ್ಯಂಡ್ ಇವತ್ತಷ್ಟು ಬಿಸಿಲಲ್ಲಿ ಇದೇ ಫಸ್ಟ್ ಟೈಮ್ ಅನುಭವಿಸಿದ್ದು. ಸಖತ್ ರಶ್ ಇತ್ತು, ಫುಲ್ಲು ಸುರಿತಾ ಇತ್ತು ಶೆಕೆ ನೀರು. ಆ್ಯಂಡ್ ಇಷ್ಟು ರಶ್ ಇರೋದಕ್ಕೆ ಕಾರಣ ಒಂದು ಶನಿವಾರ ಅಂತ. ಆ್ಯಂಡ್ ನಾವು ಹೋಗಿದ್ದಿದ್ದ ದಿನ ಬಂದ್ಬಿಟ್ಟು ಅಮಾವಾಸ್ಯೆ ದಿನ ಹೋಗಿದ್ದಿದ್ದು. ಸೊ ಅಮಾವಾಸ್ಯೆ ದಿನ ಯೂಶ್ವಲಿ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಸೊ ರಶ್ ಇದೆ. ಅಷ್ಟು ರಶ್ ಇದ್ದರೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರಿ ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಫೈನಲಿ ಅವನು ಆಶೀರ್ವಾದ ಮಾಡ್ತಾನೆ ಎಲ್ರಿಗೂ ಒಳ್ಳೇದಾಗಲಿ, ನಾನೇನು ತೋರಿಸ್ಬೇಡ. ಗೈಸ್, ಈಗ ದರ್ಶನ ಮುಗಿಸ್ಕೊಬಂದು ನಾವಿಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ. ಪಡ್ಡು, ಆಮೇಲೆ ಪಲಾವು, ಇಡ್ಲಿ. ನಾನು ನೋಡಿ ಆಯಿತು ಕಾಲ ಚಶ್ಮಾ ಒಂದು ಸ್ಪೆಕ್ಸ್ ಹಾಕೊಂಡಿದ್ದೀನಿ. ನಾನು ಕೊಡ್ತಿದ್ದು. ಹೌದು, ನಮ್ಮ ಪಿಂಕಿ ಕೊಡ್ಸಿದ್ದೆ. 100 ರೂಪಾಯಿ ಹಾಕೋದು ಬೇಡವಾ? ಪಿಂಕಿ ಕಟ್ಸಿದ್ದು ಹೇಗೆ ಕಳಿಸ್ತಿದ್ದೀರಿ? ಇಲ್ಲಿ ಜಾತ್ರೆ ತಗೊಂಡಿರೋದು 100 ರೂಪಾಯಿ ಅಷ್ಟೇ. ಇದರ ನಿಖರವಾದ ಬೆಲೆ 100 ರೂಪಾಯಿ. ಬಿಸಿಲು ಜಾಸ್ತಿ ಐತೆ, ಅದಕ್ಕೆ ಸ್ಪೆಕ್ಸ್ ತಗೊಂಡೆ. ಎಸ್, ಫೈನಲಿ ನನ್ನ ಫೇವ್ರೆಟ್ ಸ್ಪಾಟ್ ಇಲ್ಲಿ. ನಂದು ಲೇಕ್ ವ್ಯೂ ಅಂತ ನನ್ನ ಫೇವ್ರೆಟ್ ಸ್ಪಾಟ್. ಚಪ್ಪಲಿ ಬಿಟ್ಟು ಈ ಚಪ್ಪಲಿ ಅದು ಹೆಂಗೆ ಹಾಕೋತೀವಿ? ನನ್ನ ಕಾಲಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಅನ್ನಿಸ್ತದೆ. ಬನ್ನಿ ಗೈಸ್, ನಾನು ಯಾಕೆ ಮಾತಾಡಕತ್ತೀನಿ ಅಂದರೆ ನಮ್ಮೂರಿಗೆ ಬಂದೀವಿ, ಅದಕ್ಕೆ ಮಾತಾಡಕತ್ತೀನಿ. ನನಗೆ 5 ರೂಪಾಯಿ ಇಷ್ಟ ಹಾಕೋತಾರೆ, ಅದಕ್ಕೆ ಆ್ಯಕ್ಟಿಂಗ್ ಮಾಡ್ತಿದ್ದೇನೆ. ಆಮೇಲೆ ಇಲ್ಲಿ ಈ ಪ್ಲೇಸ್ ನಮ್ಗೆ ಸಖತ್ ಇಷ್ಟ. ನನಗಂತೂ ನನಗೆ ಫೇವ್ರೇಟ್ ಇದು. ಯಾವಾಗ ಬಂದಾಗಲೂ ಇಲ್ಲಿ ಒಂದು ಸಲ ಬಂದೋಗ್ಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಆಮೇಲೆ ಆ್ಯಕ್ಚುಲಿ ಇವತ್ತು ಇನ್ನೂ ಬೇರೆ ಬೇರೆ ಕಡೆ ಹೋಗ್ಬೇಕಿತ್ತು, ಬಟ್ ಎಲ್ಲೂ ಹೋಗಲಿಲ್ಲ. ಬಿಸಿಲು ತಡ್ಕೊಳಕ್ಕೆ ಆಗಲೇ ಇಲ್ಲ ನಮ್ಮ ಕೈಲಿ. ಇಲ್ಲಪ್ಪ ಹೋಗಿ ಮಲ್ಕೊಂಬಿಡೋಣ ಅನಿಸ್ಬಿಡ್ತು. ಆಮೇಲೆ ನೈಟೆಲ್ಲ ಜರ್ನಿ ಮಾಡಿದ್ವಿ. ಆ್ಯಂಡ್ ನಾವು ಮೊನ್ನೆ ತಾನೇ ಊರಿಂದ ಬಂದಿದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಬೇಕಿತ್ತು ಬಾಡಿಗೆ, ಅದಕ್ಕೆ ಎಲ್ಲೂ ಹೋಗಲಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಇವಾಗ ಇಲ್ಲೇ ಇರ್ರಿ, ಅಮಾವಾಸ್ಯೆ ಅದು ಹೋಗಬೇಡಿ ಅಂತೇಳಿ ಹಿಡ್ಕೊಂಡಿದ್ದಾರೆ. ಸೊ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ, ನಾಳೆ ಹೋಗ್ತೀವಿ. ಅದಕ್ಕೆ ಇನ್ನೇನೇನು ಪ್ಲೇಸಸ್ ಇದೆಯೋ ನಮ್ಮ ಪಿಂಕಿಗೆ ಇನ್ನೇನೇನು ತೋರಿಸ್ಬೇಕು ಎಲ್ಲ ತೋರಿಸ್ಬೇಕು, ಕರ್ಕೊಂಡು ಹೋಗೋಣ ಅಂತ. ಅಲೋ, ನಾನೀಗ ಹೊಸಪೇಟೆ ಸೊಸೆ, ನೀನು ಹುಬ್ಳಿ ಸೊಸೆ. ಓಕೆ, ನನ್ನ ಕೇಳು. ಈಗ ಅದಕ್ಕೆ ಬನ್ನಿ, ಅದಕ್ಕೆ ಕರ್ಕೊಂಡು. ನಾನು ಒಂದಿನ ಅದಕ್ಕೆ ಅಂದಿದ್ಯಾ ನೀನು? ಯಾರು ನನಗೆ ಮತ್ಗೆ ದೇವರು ಅಂದ ಸ್ಟೇಟಸ್ ಹಾಕಿಲ್ಲ. ಹೊಸಪೇಟೆಗೆ ಬಂದು ಈ ಒಂದು ಜಾಗಕ್ಕೆ ಬಂದಿಲ್ಲ ಅಂದರೆ ಇನ್ಕಂಪ್ಲೀಟ್ ಅನ್ಸುತ್ತೆ. ಹೌದು, ನೈಸ್ ಪ್ಲೇಸ್. ನೀವೇ ಇದೊಂಥರ ಏನು ಗೊತ್ತಾ, ಮಿನಿ ಬೀಚ್. ಮಿನಿ ಬೀಚ್ ಹತ್ರಕ್ಕೆ ಹೋದಾಗ ತೋರಿಸ್ತೀನಿ ಬನ್ನಿ. ಇನ್ನೂ ಸಕ್ಕತ್ತಾಗಿರುತ್ತೆ, ಸಕ್ಕತ್ ಮಜಾ ಮಾಡ್ಬೋದು. ನಮಗಂತೂ ಫೇವ್ರೆಟ್ ಪ್ಲೇಸು. ಬನ್ನಿ ಹೋಗು. ತುಂಬ ವರ್ಷಗಳ ಆದ ಮೇಲೆ ವಿಶ್ವಾಸ ಸಿಕ್ಕಿದ್ದಾರೆ ನಮಗೆ. ಫುಲ್ಲು ಬ್ಯುಸಿ ಮ್ಯಾನ್ ಆಗ್ಬಿಟ್ಟಿದ್ದಾರೆ ಈಗ, ಫುಲ್ಲು ಬಿಸ್ನೆಸ್ ಮ್ಯಾನ್, ಬ್ಯುಸಿ ಮ್ಯಾನ್. ಸೊ ನಮಗೆ ಸಿಗ್ತಾನೆ ಇರಲಿಲ್ಲ. ಈ ಸಲ ನಾವು ಹೊಸಪೇಟೆಗೆ ಬಂದಿದ್ದೀವಿ ಅಂತ ಸ್ಟೋರಿ ಹಾಕಿದ್ದು ನೋಡಿದ ತಕ್ಷಣ, ಅಕ್ಕ ಎಲ್ಲಿದ್ಯಕ್ಕ ರಾಧರ್ ತಮ್ಮ ವಯಸ್ಸು. ಹೌದು, ಬನ್ರಕ್ಕ ಬಿಟ್ಬಿಡೋಣ, ಬರ್ರಕ್ಕ ಬಿಟ್ಟು ಬಂದ. ಬನ್ನಿ ಅಕ್ಕ ಕರ್ಕೊಂಡು ಹೋಗ್ತೀನಿ ಬಟ್ ಪಾಪ ಒಂದು ಕಾರಲ್ಲೇ ಕರ್ಕೊಂಡು ಬಂದ. ಇವಾಗ ಆ್ಯಕ್ಚುಲಿ ಬಿಸಿಲು ನೋಡಿ ಎದ್ಕೊಂಡ್ಬಿಟ್ಟಿದ್ವಿ, ಎಲ್ಲೂ ಹೋಗೋದು ಬೇಡಪ್ಪ ಅಂತ. ಕಾರ್ ಇದೆಯಲ್ಲ, ಸೊ ಈಗೇನು ಟೆನ್ಷನ್ ಇಲ್ಲ ಗೈಸ್, ಆರಾಮಾಗಿ ಆಚೆ ಓಡಾಡ್ಬೋದು. ನಾನು ಬರ್ತಾ ಜೋಳ ತಿನ್ನೋಣ. ಇದನ್ನೇ ನಾನು ಹೇಳಿದ್ದು ಮಿನಿ ಬೀಚ್ ಅಂತೇಳಿ. ನೋಡಿ ಅಲೆ ಕೂಡ ಬರುತ್ತೆ, ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಅಲೆ ಬರುತ್ತೆ. ಬಟ್ ಇಲ್ಲಿ ತುಂಬ ಮೆಮೊರೀಸ್ ಇದೆ, ಯಾವಾಗಲೂ ಇಲ್ಲಿ ಮಿಸ್ ಮಾಡದೆ ಬರ್ತಾಯಿದ್ವಿ ನಾವು, ಅದಕ್ಕೆ ಇವತ್ತು ಬಂದ್ವಿ. ಆ್ಯಕ್ಚುಲಿ ತುಂಬ ಇಲ್ಲೆಲ್ಲ ನೀರಿರುತ್ತೆ, ಇಲ್ಲೆಲ್ಲ ನೀರೇ ಇಲ್ಲ ಇವಾಗ, ಫುಲ್ ನೀರೆಲ್ಲ ಒಂದು ನೀರಿಲ್ಲ ಅಂದರೆ
ಈ ಊರು ಬಿಸಿಲಿಗೆ ಸೂರ್ಯನೇ ಎಲ್ಲ ಪೈಪ್ ಹಾಕೊಂಡು ಕುಡಿದು ಬಿಟ್ಟಿರ್ತಾರೆ. ಊರಲ್ಲಿ ಎಲ್ಲಾನು ಜಾಸ್ತಿ, ನಮ್ಮೂರಲ್ಲಿ ಬಿಸಿಲು ಜಾಸ್ತಿ, ಮಳೆ ಬಂದರೆ ನೀರು ಜಾಸ್ತಿ, ಚಳಿಗಾಲದಾಗ ಚಳಿ ಜಾಸ್ತಿ. ಹೌದಾ? ನೋಡಿ ನೋಡಿ ನೋಡಿ, ಅಲೆ ಬಂತು ಅಲೆ ಬಂತು ಅಲೆ ಬಂತು ಅಲೆ ಬಂತು. ಕಾಲು ಒದ್ದೆ ಮಾಡ್ಕೊತೀನಿ. ಆಹಾ ನೈಸ್. ತುಂಗಭದ್ರಾ ನೀರು, ಬಟ್ ಉಪ್ಪುಪ್ಪಿಗಿದೆ. ಯಾಕೆ ಉಪ್ಪುಪ್ಪಿಗಿದೆ? ಸಮುದ್ರದ ನೀರು ಉಪ್ಪಿರಕ್ಕೆ. ಜೋಳ ತಿನ್ನಕ್ ಬಂದ್ವಿ. ಎಷ್ಟು ದಿನ ಆಗಿತ್ತು ಸುಟ್ಟಿರೋ ಜೋಳ ತಿಂದು. ತುಂಬ ಕಷ್ಟ ಮಾಡಕ್ಕೆ ನಮ್ಮ ವಿಶ್ವ ನಮಗೋಸ್ಕರ ಜೋಳ. ಅಲ್ಲಕ್ಕ ಅವ್ರಿಗೆ ಯಾರು ಬರ್ತಿಲ್ಲ ಅಂತ ಜನ ಲೇಖುವಿಗೆ ವ್ಯಾಪಾರ ಫುಲ್ ಡಲ್ ಆಗಿತ್ತಂತೆ. ಹೇಳಲ್ರಿಗೂ ನೀವು ಹೇಳ್ಬೇಕ, ನಾನು ಹೇಳಿದ್ರೆ ಕೇಳಲ್ಲ ಜನ, ನೀವು ಹೇಳ್ಬೇಕು. ಸೊ ಗೈಸ್, ಲೇಕ್ ವ್ಯೂ ತುಂಬ ಚೆನ್ನಾಗಿದೆ. ಯಾಕೆ ಯಾರು ಬರ್ತಿಲ್ಲ? ಬನ್ನಿ, ಇಲ್ಲಿ ಒಂದು ಜೋಳ ತಿನ್ನಿ, ಚೆನ್ನಾಗಿರುತ್ತೆ. ಅವ್ರಿಗೆ ವ್ಯಾಪಾರ ಆಗ್ತಿಲ್ಲ ಅಂತ ನೋಡಿ. ಸೊ ಜೋಳ ತಿನ್ನಕ್ಕಾದ್ರೂ ಬನ್ನಿ ನೀವು ಲೇಕ್ ವ್ಯೂ ನೋಡೋಕ್ಕೆ. ಅಷ್ಟೇ. ಲೇಕ್ ವ್ಯೂ ನೋಡ್ಕೊಂಡು ಜೋಳ ತಿಂದರೆ ಮಜಾ. ವಿಶ್ವ ಹೇಳಿ. ನಾನು ಹೇಳಿದಲ್ಲ, ನೀವು ತಿಂದಿರ್ತಾರಲ್ಲಕ್ಕ, ನಾನು ತಿಂದಿಲ್ಲ. ಗೈಸ್, ಮಟನ್ ಸುಕ್ಕ. ಈ ಮಟನ್ ಸುಕ್ಕ ತಿನ್ನೋಕ್ಕೆ ಬೆಂಗಳೂರಿಂದ ಬಂದಿದ್ದೀನಿ. ಯಾವಾಗ ಬಂದಾಗಲೂ ಇದನ್ನು ಮಿಸ್ ಮಾಡಲ್ಲ ನಾನು. ನನ್ನ ಟೇಸ್ಟ್ ಮಾತ್ರ ಕಳೆದು ಹೋಗ್ತೀರ, ಅಷ್ಟು ಚೆನ್ನಾಗಿದೆ. ಮೈ ಫೇವ್ರೆಟ್. ನಾನು ಬಸ್ಸಿದ್ದಾಗ ನಾನು ಭಾವಿಸ್ಕೊಂಡಿದ್ದೆ ಅಂತ ನಾನು ಬೆಂಗಳೂರಲ್ಲಿದ್ದೆ. ರಘು ಅಲ್ಲಿಗೆ ತಂದುಕೊಟ್ಟಿದ್ದ, ಬೆಂಗಳೂರಿಗೆ ತಂದುಕೊಡ್ತಾರೆ. ಸಕ್ಕತ್ತಾಗಿದೆ. ಇವ್ರು ನಾನ್ ವೆಜ್ ಬಿಟ್ಟಾರಕ್ಕ? ಪಿಂಕಿ ತಿನ್ನೋ ಸ್ಟಾಪ್ ಮಾಡಿದ್ದಾಳೆ. ನಾನ್ ವೆಜ್ ಸ್ಟಾಪ್ ಮಾಡ್ಯಾರ? ತಿಂತಲ್ಲ ಅವಳು, ಅದಕ್ಕೆ ಅವಳಿಗೋಸ್ಕರ ಮಾಡಿರೋದು. ಕ್ಯಾಲರೀಸ್ ಜಾಸ್ತಿ ಅಂತ ಹೇಳಿದ್ರು ತಿಂತಾವೆ. ಹಾಂ, ಕ್ಯಾಲರೀಸ್ ಜಾಸ್ತಿ ಮೈಸೂರು ತಿನ್ಬೇಡ ನನಗೆ ಹಾಡ್ತಿರೋದು. ಅಯ್ಯೋ ಎಲ್ಲ ಕ್ಯಾಲರೀಸ್. ಮತ್ತೆ ಅಂಕಿ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡ್ರಿ. ಅವ್ರು ಪುಣ್ಯ ಮಾಡಿದ್ರು, ಬಟ್ ಇವಾಗ ತಿನ್ನಿಸ್ತಿರೋ ಉದ್ದೇಶ ತಟ್ಟೆ ಖಾಲಿ ಆಗಲಿ. ನಾನು ಒಬ್ಳೆ ತಿಂದು ನಾನು ಒಬ್ಳೆ ದಪ್ಪ ಆಗ್ಬಿಟ್ರೆ ನೀನು ಆಗ್ಬಾರ್ದು. ನಾನು ಆಲ್ರೆಡಿ ಸಣ್ಣಾಗಿ ಮತ್ತೆ ದಪ್ಪಾಗಿ ಮತ್ತೆ ಸಣ್ಣಾಗಿ ಕೊಟ್ಟಿದ್ದೀನಿ. ನಾನು ದಪ್ಪ ಆಗಿದ್ದೀನಿ ಅಂತೆಲ್ಲ ಕಮೆಂಟ್ ಮಾಡಿದ್ರೆ ಅದಕ್ಕೆ ಸಣ್ಣ ಆಗ್ತೀನಿ. ನಾನು ಇರೋದೇ 58 kg. ಅದು ಯಾಕೆ ದಪ್ಪ ದಪ್ಪ ಅಂತಾರೋ ಗೊತ್ತಿಲ್ಲ. ನನ್ನ ಮಕ್ಕ ಮಾತ್ರ ದಪ್ಪ. ಮಗನೇ ಐತಲ್ಲ 8 kg ಹೆರಿಡಿಟಿ. ತಿರಕ ಇಲ್ಲ ಅಷ್ಟು ಬರ್ರಿ. ನಾನು ಪಾಯಸ ಕುಡಿಬೇಕು. ಕುಡಿ ಪಾಯಸ ನಾ ಬೈಲಿ. ಅವಳು ಊಟ ನಂಗೆ ಕಾಯಿಸ್ಬಾರ್ದು. ಅನ್ನದ ಪ್ರತಿ ಪಾಯಸ ಕುಡಿದ್ರೆ ಬಾಯಿ ಲಾಸ್ಟಿಗೆ ಒದ್ದೆ ಮಾಡ್ಕೋಬೇಕಲ್ಲ. ಪಾಯಸ ಇವರು ತಾಯಮ್ಮ ದೇವರು ಅಂಥೇಳಿ ನಾನು ರಘು ತುಂಬಾ ನಂಬ್ತೀವಿ ಈ ದೇವ್ರನ್ನ. ಸೊ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಮುಗಿಸ್ಕೊಂಡು ಹುಲಿಗೆಗೆ ಹೋಗಿದ್ವಿ. ಹುಲಿಗಮ್ಮ ದೇವಸ್ಥಾನಕ್ಕೆ ಹೋಗಿನೂ ತುಂಬ ದಿನ ಆಗೋಗಿತ್ತು. ನಮ್ಮ ಪಿಂಗಿ ನೋಡಿ ಪ್ರದಕ್ಷಿಣೆ ಆಗ್ತಾ ಇದ್ದಾಳೆ, ಕಲ್ಲಿಟ್ಕೊಂಡು, ಅಂದರೆ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಹಿಂಗೆ ಪ್ರದಕ್ಷಿಣೆ ಆಗ್ತಾರೆ. ಗೈಸ್, ನೀವೇನಾದರೂ ಫೋಟೋಗ್ರಫಿ ಮಾಡಿಸ್ಕೋಬೇಕು ಹೊಸಪೇಟೆಯಲ್ಲಿ, ಒಳ್ಳೆ ಫೋಟೋಗ್ರಫಿ ಫುಲ್ಲು ನಿಮ್ಮದು ಪ್ರೀ ವೆಡ್ಡಿಂಗಿಂದ ಸ್ಟಾರ್ಟ್ ಆದರೆ ಮದುವೆ ಮುಗಿಯೋ ಗಂಟ ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಮಾಡಿಕೊಡ್ಬೇಕು ಅಂದರೆ ಕಾಂಟ್ಯಾಕ್ಟ್ ನಮ್ಮ ವಿಶ್ವಾಸ್ ಅವ್ರನ್ನ. ನಾಟ್ ಓನ್ಲಿ ಹೊಸಪೇಟೆ ಸರೌಂಡಿಂಗ್ ಅಂತ ಹೇಳಿ. ಉತ್ತರ ಕರ್ನಾಟಕ ಸರೌಂಡಿಂಗ್ ಬೆಂಗಳೂರಿಗೂ ಬರ್ತಾರೆ. ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ನಾವು ಕೂಡ ವರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಪ್ರೀ ಬುಕ್ ಮಾಡಕ್ಕೆ ಬಂದಿದ್ದೀವಿ. ಈಗ ಪಿಂಕಿ ಮದುವೆ ಮಾಡಬೇಕಲ್ಲ, 0 ಡೌನ್ ಪೇಮೆಂಟಲ್ಲಿ ಮಾಡಿಕೊಡ್ತಾರೆ. ಬಟ್ ಎಲ್ರಿಗೂ ಆ ಫೆಸಿಲಿಟಿ ಕೊಡಲ್ಲ, ಒಂದು ಸ್ವಲ್ಪ ಕೊಡಬೇಕಾಗುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ನಾವು ಬ್ಲಾಗ್ ನೋಡ್ಬೋದ್ರೆ 30% ಆಫ್ ಅಂತ ನೋಡಿ ಗೈಸ್. ಓಕೆ, ಅಲ್ಲೂ ರಘು ಸುಷ್ಮಿತಾ ಅಂತ ಹೇಳಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಅಂದರೆ ಬ್ಲಾಗ್ ನೋಡಿ ಬಂದು. ಸರಿ. ಸೊ ನೋಡಿ ಗೈಸ್, ಯಾರೆಲ್ಲ ನಿಮ್ಮದು ಮದುವೆ ಬುಕ್ಕಿಂಗ್ ಏನಾದರೂ ಇದೆ, ಫೋಟೋಗ್ರಫಿ ಹುಡುಕ್ತಾ ಇದ್ದಾರೆ, ಸೊ A to Z ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ. ಪ್ರೀ ವೆಡ್ಡಿಂಗ್ ಎಲ್ಲ ಅಂದರೆ ಫೋಟೋಗ್ರಫಿ ಸ್ಕಿಲ್ಸ್ ಏನಿದೆಯಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಎಸ್, ಈಗ ಅದನ್ನೇ ತೋರ್ಸೋಕೆ ಕರ್ಕೊಬಂದಾನೆ. ಬನ್ನಿ ನಿಮಗೆ ರೆಫರೆನ್ಸ್ ತೋರಿಸ್ತೀನಿ ಅಂತ. ಏನು ವಿಷಯ? ಸೊ ಗೈಸ್, ಈಗ ಇಲ್ಲಿ ಹೊಸಪೇಟೆಯಲ್ಲಿರುವಂತಹ ಒಂದು ಕ್ರಿಕೆಟ್ ಸ್ಟೇಡಿಯಮ್ಗೆ ಬಂದಿದ್ದೀನಿ. ಒಂದು ಮಿನಿ ಸ್ಟೇಡಿಯಂ ಅಂತ ಏನಿಲ್ಲ, ಕ್ರಿಕೆಟ್ ಆಡೋಕ್ಕೆ ಇಲ್ಲೆಲ್ಲರೂ ಇಷ್ಟಪಡೋರು. ನಾಯಿ ಬರುತ್ತೆ. ಲಾಕ್ ಆಗಿದೆಯಾ?
ಶಾಕ್ ಆಗಿಬಿಟ್ಟೆ ನಾನು. ಹಾಂ, ಸೊ ಇಲ್ಲಿ ನೀವೇನಾದರೂ ಕ್ರಿಕೆಟ್ ಆಡಬೇಕು ಅಂತಂದರೆ, ಆಮೇಲೆ ಶಟಲ್ ಐತೆ, ಫುಟ್ಬಾಲು, ಓಕೆ, ಕ್ರಿಕೆಟು, ಫುಟ್ಬಾಲು ಏನೇ ಆಡಬೇಕು ಅಂತಂದ್ರು ನೀವು ಬಂದು ಇಲ್ಲಿ ಆರಾಮಾಗಿ ಆಡ್ಬೋದು, ಸಖತ್ತಾಗಿರುತ್ತೆ. ಸೊ ಅದಕ್ಕೆ ನಾವು ಇವಾಗ ಆಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಯಾರೆಲ್ಲ ಹೊಸಪೇಟೆ, ಈ ಸಂಡೂರು ಸೈಡು ಸುತ್ತಮುತ್ತ ಇರೋರೆಲ್ಲರೂ ನೀವು ಆರಾಮಾಗಿ ಬಂದು ಇಲ್ಲಿ ಆಟಾಡ್ಬೋದು. 1 ಅವರ್ಗೆ ಎಷ್ಟೋ, 1 ಅವರ್ 1,000 ಅಲ್ಲ ಹಾಂ, 1 ಅವರ್ಗೆ ಮಾರ್ನಿಂಗ್ ಅವರ್ಸ್ ಆದರೆ 700, ನೈಟ್ ಅವರ್ಸ್ ಆದರೆ 900 ಅಕ್ಕ. ವೀಕೆಂಡು ನೈಟ್ ಆದರೆ 1000, ಮಾರ್ನಿಂಗ್ ಆದರೆ 800. ನೋಡಿ ಗೈಸ್, ಎಲ್ಲ ಹೇಳಿದ್ದಾನೆ ಅವನೇ. ಸೊ ನೀವು ಬಂದರೆ ಆಟಾಡಿ. ನನಗೆ ಆ್ಯಕ್ಚುಲಿ ಕ್ರಿಕೆಟ್ ಆಡೋಣ ಅಂತ ಬಂದ್ವಿ, ಬೋರ್ ಆಗ್ತಾಯಿತ್ತು ಸ್ವಲ್ಪ ಹೊತ್ತು. ಈಗ ಬೇರೆ ಚೆನ್ನಾಗಿ ಊಟ ಮಾಡಿದ್ವಿ, ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕ್ರಿಕೆಟ್ ಆಡ್ಬಿಟ್ಟು ಇಳಿಸೋಣ ಅಂತ ಬಂದಿದ್ದೀವಿ. ವಿಜಯನಗರ ಸ್ಪೋರ್ಟ್ಸ್, ವಿಜಯಶ್ರೀ ಸ್ಪೋರ್ಟ್ಸ್ ಝೋನ್, ವಿಜಯಶ್ರೀ ಸ್ಪೋರ್ಟ್ಸ್ ಝೋನ್, ವಿಜಯಶ್ರೀ ಸ್ಪೋರ್ಟ್ಸ್ ಝೋನ್ ಅಂತ ಗೂಗಲಲ್ಲಿ ಹಾಕೊಂಡ್ರೆ ಬರುತ್ತೆ. ಗೂಗಲ್ ಹಾಕೊಂಡ್ರೆ ಬರಲ್ಲ. ಮತ್ತಿಂದ ಅಡ್ರೆಸ್ ಹೇಳೋ ನನಗೆ. ಸಂಡೂರ್ ರೋಡು. ಹಾಂ, ಸೊ ಗೈಸ್, ಸಂಡೂರ್ ರೋಡ್, ವಿಜಯಶ್ರೀ ಸ್ಪೋರ್ಟ್ಸ್ ಝೋನ್, ಸಂಡೂರ್ ರೋಡ್, LFS ಸ್ಕೂಲ್ ಪಕ್ಕದಲ್ಲೇ. ಹಾಂ, LFS ಸ್ಕೂಲ್ ಪಕ್ಕದಲ್ಲೇ. ಸೊ ಯಾರೆಲ್ಲ ಕ್ರಿಕೆಟ್ ಆಡಬೇಕು, ಫ್ರೆಂಡ್ಸ್ ಜೊತೆ ಚಿಲ್ಔಟ್ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಚಿಲ್ಔಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಕಂಫರ್ಟ್ ಕೆಫೆ ಅಂತೇಳಿ ಕೆಫೆ ಕೂಡ ಇದೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿದೆ. ನೀವು ಆಟ ಆಡ್ತಾ ಸುಸ್ತಾದಾಗ ನೀವು ರೆಡ್ ಬುಲ್ ಕುಡಿಬೋದು, ನೀರು ಕುಡಿಬೋದು, ಆಮೇಲೆ ಮೊಜಿಟೋಸ್ ಕುಡಿಬೋದು, ಮಾಕ್ಟೇಲ್ಸ್ ಕುಡಿಬೋದು. ಆ್ಯಂಡ್ ತಿನ್ನೋದಕ್ಕೆ ಸ್ಯಾಂಡ್ವಿಚ್ಚು, ಫ್ರೆಂಚ್ ಫ್ರೈಸು, ಜ್ಯೂಸು ಎಲ್ಲ ಇದೆ ಗೈಸ್, ಐಸ್ ಕ್ರೀಮು ಎಲ್ಲ ಇದೆ. ಸೊ ಈ ಕಡೆ ಬಂದಾಗ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಾದರೂ ಈ ಸೈಡ್ ಬಂದಾಗ ಆಟ ಆಡಬೇಕು ಅಂತ ಅನಿಸಿದ್ರೆ, ನಾಟ್ ಬೆಂಗಳೂರವ್ರಿಗೆಲ್ಲ ಹೇಳ್ತಿರೋದು, ಈ ಕಡೆ ಸುತ್ತಮುತ್ತ ಇರೋರಿಗೆ. ಸೊ ಅವ್ರು ಬಂದು ಇಲ್ಲ ಆಟ. ಸೊ ಗೈಸ್, ಹೊಸಪೇಟೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಬಟ್ ಹೆವಿ ಬಿಸಿಲಿತ್ತು. ನಮಗೆ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ. ಬೆಳಗ್ಗೆಲ್ಲ ಓಡಾಡ್ಕೊಂಡು ಬರ್ತಿದ್ವಿ. ಕರೆಕ್ಟಾಗಿ ಒಂದು 11 ಗಂಟೆ 12 ಗಂಟೆಗೆ ಮನೆಗೆ ಸೇರಿಕೊಂಡ್ರೆ 3 ಅವರ್ 4 ಅವರ್ ನಿದ್ದೆ. ನಿಜವಾಗ್ಲೂ ಬೆಂಗಳೂರಲ್ಲೂ ಇಷ್ಟು ಒಳ್ಳೆ ನಿದ್ದೆ ಬಂದಿಲ್ಲ, ಸಕ್ಕದಾಗಿ ಮಲ್ಕೊಂಡ್ವಿ. ಆ್ಯಂಡ್ ಇವತ್ತು ಹೊರಡ್ತಿದ್ವಿ ಅಂತೇಳಿ ನಾನು ಪಿಂಕಿ ಅವಳಿಗೆ ಅಡಿಕೆ ಗೊತ್ತಲ್ಲ, ಎಲೆ ಅಡಿಕೆ, ಅವ್ರ ಮನೆಯವ್ರಿಗೆ ಅದು ಇರಲೇಬೇಕು, ನಮ್ಮ ಮನೆಯವ್ರಿಗೆ ಅದು ಇರಲೇಬೇಕು. ಸೊ ಎಲೆ ಅಡಿಕೆ ತೊಗೊಂಬರೋಣ ಅಂತ ಹೋದ್ವಿ. ಒಬ್ರು ಸಿಕ್ಕಿದ್ರು, ನಮ್ಮ ಫ್ಯಾನ್ಸ್ ಅಂತ ನನಗೆ ಕರೆದು ಅಷ್ಟೇ ಕುಂಕುಮ ಕೊಟ್ಟು ಅವ್ರ ಮಗಳ ಹತ್ರ ಎಲ್ಲ ಮಾತಾಡ್ಸಿದ್ರು. ಹೆಸರು ಮರ್ತ್ಬಿಟ್ಟೆ, ಹೆಸರೇನೋ ಹೇಳಿದ್ರಪ್ಪ ಹುಡುಗಿ. ಗುಜರಾತಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ವರ್ಕಲ್ಲ ಓದ್ತಾ ಇದ್ದಾರಂತ ಹುಡುಗಿ. ಸೊ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯ್ತು ನನಗೆ. ಬಂದು ಅವ್ರ ಮನೆಗೆ ಕರ್ಕೊಂಡೋಗಿ ನನಗೆ ಅಷ್ಟೇ ಕುಂಕುಮ ಕೊಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಫೋನ್ ತಗೊಂಡೋಗಿರಲಿಲ್ಲ, ಫೋನ್ ತೊಗೊಂಡೋದ್ರೆ ನಿಜವಾಗ್ಲೂ ಅಲ್ಲೇ ಆಂಟಿ ಕೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೆ. ಪಾಪ ಸೀರೆ ಕೊಟ್ಟರು, ಖುಷಿ ಆಯಿತು. ಇದನ್ನ ಒಂದಿನ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ ಅವ್ರಿಗೋಸ್ಕರ. ಸೊ ಅವರು ನೋಡಿ ಖುಷಿ ಪಡಲಿ. ಆ್ಯಂಡ್ ಹುಡುಗಿ ಹೇಳಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ. ಇನ್ ಕೇಸ್ ಈ ಬ್ಲಾಗ್ನ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಅಷ್ಟೇ ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ. ನನ್ನ ಫೇವ್ರೆಟ್ ಕಲರ್ ಸಿಗುತ್ತೆ. ಅಂಕಲ್ ಆಂಟಿ ಅವರು ಕೂಡ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರು. ಅವ್ರ ಮನೆಗೆ ಹೋದಾಗ ಅವ್ರು ಮಾತಾಡ್ಸಿದ ರೀತಿ ಇರ್ಬೋದು, ಹೇಳ್ತಾ ಇದ್ರು ನಿಮ್ಮನ್ನೆಲ್ಲಾನು ನೋಡ್ತೀನಿ ನಾನು ವೀಡಿಯೋಸ್ನ, ತುಂಬ ಖುಷಿಯಾಗುತ್ತೆ ನಮ್ಮೂರವರು ಅಂತೇಳಿ ಅಂತೆಲ್ಲ ಅಂದರು. ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಅಂಕಲ್ ಆಂಟಿ ಈ ಸೀರೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರ ಮಗಳು ನಾನು ಬಿಗ್ ಫ್ಯಾನ್ ಅಂತಂದರು, ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಈ ವ್ಲಾಗ್ ನೋಡ್ತಿದ್ರೆ ನನಗೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಶ್ವ ನೀವು ಹೋಗ್ರ ಬೆಂಗಳೂರಿಗೆ, ನೀವು ಹೊಸಪೇಟೆಗೆ ದಯವಿಟ್ಟು ಬೇಡ. ಎಮೋಷನಲ್ ಡ್ಯಾಮೇಜ್. ಬಾಯ್ 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 ಬಾಯ್. ಹೇ ಫ್ಯಾನ್ಸ್, ವೆಲ್ಕಮ್ ಬ್ಯಾಕ್. ಬನ್ನಿ ಇವತ್ತು ಕಮೆಂಟ್ಸ್ ಓದೋಕ್ಕಿಂತ ಮುಂಚೆ ನಾನು ನ್ಯೂಸ್ ಪೇಪರ್ ಇಟ್ಕೊಂಡು ಕೂತಿದ್ದೀನಿ, ಪ್ರಜಾವಾಣಿ ನ್ಯೂಸ್ ಪೇಪರು. ಇವತ್ತು ಡೇಟ್ ಬಂದು May 22. ಸೊ ಏನಕ್ಕೆ ನಾನು ಪ್ರಜಾವಾಣಿ ನ್ಯೂಸ್ ಪೇಪರ್ ಇಟ್ಕೊಂಡಿದ್ದೀನಿ ಅಂತಂದರೆ, ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಯಜಮಾನ್ರು ಬಂದಿದ್ದಾರೆ, ನಿರ್ದೇಶನದತ್ತ ಅಲ್ಲು ರಘು ಅಂತೇಳಿ. ಸೊ ತುಂಬ ಖುಷಿ ಆಗ್ತಿದೆ, ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಅಲ್ಲು ರಘುನ ನೋಡಿ. ನೋಡುವ, ಅವನು ಸಿನಿಮಾ ಶುರು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಸಿನಿಮಾ ಶುರು ಆಗುತ್ತೆ. ಅಂದರೆ ಈಗ ವಿಂಟರ್ ಶುರು ಆಗುತ್ತಲ್ಲ, ಮಳೆಗಾಲ ಶುರು ಆಗುತ್ತಲ್ಲ, ಮಳೆಗಾಲಕ್ಕಲ್ಲ ವಿಂಟರ್ಗೆ ಮೂವಿ ಶುರು ಆಗ್ತಾ ಇದೆ. ಈಗ ಬ್ಯಾಕ್ ವರ್ಕ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ, ಅಂದರೆ ಸ್ಕ್ರಿಪ್ಟು, ಆಮೇಲೆ ಪ್ಲೇಸ್ ನೋಡೋದು,
ಎಲ್ಲೆಲ್ಲಿ ಏನೇನು ಅಂತೇಳಿ ಅವರೆಲ್ಲ ಅದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಯಾರು ಹೀರೋ ಎತ್ತ ಏನೋ ಇದು ಯಾವ ಥರ ಸಿನಿಮಾ ಅಂತೆಲ್ಲ ನಿಮಗೆ ಫ್ಯೂಚರ್ ಡೇಸಲ್ಲಿ ಗೊತ್ತಾಗುತ್ತೆ. ಐ ಡೋಂಟ್ ನೋ ಅವ್ರು ರಿವೀಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟೇ. ಸೊ ನಾನು ಕೇಳ್ಕೊಳ್ಳೋದೇನೆಂದರೆ ಅವ್ನು ಅಂದ್ಕೊಂಡಿದ್ದೆಲ್ಲ ಆಗಲಿ. ಅವ್ನಿಗೆ ಅದೊಂದು ಅವಾಗಿಂದನೂ ಅವ್ನಿಗೆ ಬಹಳ ಆಸೆ, ಅದು ನಾನೊಂದು ಡೈರೆಕ್ಟರ್ ಆಗಬೇಕು ಅಂತೇಳಿ. ಅವ್ನು ಅದೇ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದೆ, ನೀವು ನೋಡಿರ್ಬೋದು. ವರುಣ ಆರಾಧ್ಯನ ಹಾಕ್ಕೊಂಡು ಕೂಡ ಒಂದು ಶಾರ್ಟ್ ಮೂವಿ ಮಾಡಿದ್ರು, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅವಾಗೆಲ್ಲ ತುಂಬ ಜನ ಇಷ್ಟಪಟ್ಟಿದ್ರಿ. ಈಗ ಸಿನಿಮಾನೇ ಮಾಡ್ತಾ ಇದ್ದಾನೆ. ಐ ಹೋಪ್ ಆ ಸಿನಿಮಾ ಚೆನ್ನಾಗಾಗಲಿ, ಅವ್ನು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಯಾವಾಗಲೂ ಬ್ಯಾಕ್ ಸಪೋರ್ಟಾಗಿ ಅವನ ಜೊತೆ ಇರ್ತೀನಿ. ಆ್ಯಂಡ್ ನೀವು ಇರ್ತೀರ ಅಷ್ಟೇ. ಸೊ ಬನ್ನಿ ಈಗ ಲಾಸ್ಟ್ ವಿಡಿಯೋದು ಕಮೆಂಟ್ಸ್ ಓದೋಣ. ಸೊ ಕಮೆಂಟ್ಸ್ ತುಂಬ ಜನ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಪಿಂಕಿಗೆ ಹೊಸಪೇಟೆ ಅಂತೀನಿ, ನಮ್ಮ ಪಿಂಕಿದು ಹುಬ್ಳಿಯಲ್ಲಿ ಅಂದರೆ ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಎಲ್ಲ ಆಗಿತ್ತಲ್ಲ, ಅವ್ರು ನಮ್ಮನ್ನು ಕರೆದಿದ್ರು. ಸೊ ನಾವು ಹೋಗಿದ್ವಿ. ಸೊ ಅದ್ರದ್ದು ಇದು ಫಂಕ್ಷನ್ನು. ಓಕೆ ಬನ್ನಿ ಈಗ ಕಮೆಂಟ್ಸ್ ಓದ್ತೀನಿ. ಹಲೋ ಅಕ್ಕ, ನೀವು ತುಂಬ ಚೆನ್ನಾಗಿ ರೆಡಿ ಆಗ್ತೀರಾ, ಹಾಗೆ ನಿಮ್ಮ ಫ್ಯಾಮಿಲಿಯವರಿಗೆ ತುಂಬ ಚೆನ್ನಾಗಿ ನೋಡ್ಕೋತೀರಾ. ನಿಮ್ಮ ಥರ ಅತ್ತಿಗೆ ಎಲ್ರಿಗೂ ಸಿಗಬೇಕು ಅಕ್ಕ, ಲವ್ ಯು ಅಕ್ಕ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಿದ್ರೆ ನಿಮ್ಮ ಥರ ಅತ್ತಿಗೆ ಸಿಗಬೇಕು. ಥ್ಯಾಂಕ್ ಯು ಸೋ ಮಚ್. ಸುಶಕ ಲುಕಿಂಗ್ ಆರ್ಜಿಯಸ್ ಇನ್ ಸ್ಯಾರಿ, ಥ್ಯಾಂಕ್ ಯು. ವೀರಶೈವ ಜಂಗಮನ ಹುಡುಗ, ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ, ಮುಂಬರುವ ವ್ಲಾಗ್ಸಲ್ಲಿ. ಪಿಂಕಿ ಅವರ ಗಂಡನ ಮನೆ ಎಲ್ಲಿ, ಹುಬ್ಳಿನ ಹೇಳಿ ಸಿಸ್. ಹೌದು, ಹುಬ್ಳಿ ಹುಡುಗ. ಸುಷ್ಮಿತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸೀರೆಯಲ್ಲಿ, ಥ್ಯಾಂಕ್ ಯು. ನೀವು ಸೀರಿಯಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹಾಯ್ ಭೂಮಿ ಅಂತ ಹೇಳಿ ಸಿಸ್. ಹಾಯ್ ಭೂಮಿಕಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಚ್ಚು ನವೀನ್ ಅವರ ಮದುವೆ ಮಾಡಿಸ್ಬಿಡಿ. ನಾವು ಅವ್ರಿಗೆ ಮದುವೆ ಆಗಿ ಅಂತ ಹೇಳ್ತಾನೆ ಇದ್ದೀವಿ. ನೋಡುವ ಅವ್ರು ಯಾವಾಗ ಮದುವೆ ಆಗ್ತಾರೋ ಗೊತ್ತಿಲ್ಲ. ಇನ್ನು ಕೇಳಿದಾಗೆಲ್ಲ 3 ವರ್ಷಕ್ಕ 5 ವರ್ಷಕ್ಕ ಅಂತಾಳೆ, ನೋಡ್ತೀನಿ. ನೀವು ಪಿಂಕಿನೇ ಎಷ್ಟು ಮಿಸ್ ಮಾಡ್ಕೋತೀರಾ ಅಕ್ಕ ಮದುವೆ ಆದಮೇಲೆ? ಅಯ್ಯೋ ನಿಜವಾಗ್ಲೂ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಕೂತ್ರು ಪಿಂಕಿ ಅಂತೀವಿ, ನಿಂತರು ಪಿಂಕಿ ಅಂತೀವಿ. ನಾನು ಒಬ್ಬಳೇ ಅಲ್ಲ, ಮನೇಲಿ ಎಲ್ಲರೂ ಅಷ್ಟೇ. ಆಮೇಲೆ ನಾನು ಏನೇ ಒಂದು ಆಚೆ ಹೋಗ್ಬೇಕಂದ್ರೂ ಪಿಂಕಿ ಇಲ್ಲದೆ ನಂಗೆ ಹೋಗೋಕ್ಕೆ ಆಗಲ್ಲ. ಒಂದು ಗಾಡಿ ಓಡ್ಸೋಕ್ಕೆ ಅವಳೇ ಕರ್ಕೊಂಡು ಹೋಗಬೇಕು, ಅವಳೇ ಕರ್ಕೊಬರ್ಬೇಕು, ಎಲ್ಲದಕ್ಕೂ ಪಿಂಕಿ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀನಿ. ನೆಕ್ಸ್ಟ್ ಏನು ಕತೆನೋ ಗೊತ್ತಿಲ್ಲ ಗೈಸ್. ನೈಸ್ ವ್ಲಾಗ್ ಅಕ್ಕ ಅಂದಿರ, ಥ್ಯಾಂಕ್ ಯು. ಕಂಗ್ರ್ಯಾಟ್ಸ್ ಪಿಂಕಿ, ಎಲ್ಲರೂ ಕಂಗ್ರ್ಯಾಟ್ಸ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ರಘು ನನ್ನ ಫ್ಯಾನ್ ನಾನು, ಸೊ ಅಣ್ಣನ ಕೇಳಿದೆ ಅಂತ ಹೇಳಿ ಸಿಸ್ಟರ್ ಪ್ಲೀಸ್. ಸೊ ಶ್ವೇತಾ ಅವರೇ ಥ್ಯಾಂಕ್ ಯು ಸೋ ಮಚ್, ನಾನು ಹೇಳ್ತೀನಿ. ಸಿಸ್, ನಿಮ್ಮ ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ವ್ಲಾಗ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ, ತುಂಬ ಖುಷಿಯಾಗುತ್ತೆ ನಿಮ್ಮ ವೀಡಿಯೋಸ್ನ ನೋಡೋಕ್ಕೆ, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಅಂತ ಪಿಂಕಿ ಹೇಳಿದರೆ. ಪಿಂಕಿ ಅವರ್ ಲಕ್ಕಿ, ಒಳ್ಳೆ ಮನೆಗೆ ಹೋಗ್ತಾ ಇದ್ದೀರಾ, ಇದಂತೂ 100% ನಿಜವಾಗ್ಲೂ ಒಳ್ಳೆ ಮನೆ ಸಿಗ್ತಿದೆ ಅವಳಿಗೆ, ಚೆನ್ನಾಗಿರ್ತಾಳೆ ಫ್ಯೂಚರಲ್ಲಿ. ಸುಷ್ಮಿತಾ ಅವರೇ, ನೀವು ಸೂಪರ್, ನಿಮ್ಮ ಫ್ಯಾಮಿಲಿನೂ ಸೂಪರ್ ಅಕ್ಕ, ನೀವು ಯಾವಾಗಲೂ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀನಿ, ಅದೇ ಫಸ್ಟ್ ಟೈಮ್ ಕಮೆಂಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನೆಕ್ಸ್ಟ್ ಕಮ್ ಅಪ್ ವ್ಲಾಗಲ್ಲಿ ಮೆಸೇಜ್ನ ಓದಿ ಹೇಳಿ, ಹಾಯ್ ನಂದಿನಿ ಅಂತ ಹೇಳಿ ಪ್ಲೀಸ್. ಹಾಯ್ ನಂದಿನಿ, ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡಿದ್ದಕ್ಕೆ, ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಕ್ಕ ಕಮೆಂಟ್ ಓದಿದ್ದಕ್ಕೆ, ನನ್ನ ಹೆಸರು ಹೇಳಿದ್ದಕ್ಕೆ. ಓಕೆ, ಹಾಯ್ ಸುಷ್ಮಿತಾ ಅವರೇ, ಫಸ್ಟ್ಲಿ ಆಲ್ ದ ಬೆಸ್ಟ್ ಅಲ್ಲೂ ರಘು ಅವರಿಗೆ, ಆ್ಯಂಡ್ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಈವ್ನಿಂಗ್ ಟೈಮ್ನಲ್ಲಿ ಅಪ್ಲೋಡ್ ಮಾಡಿ ಇನ್ನೂ ವ್ಯೂಸ್ ಬರಲಿ ಅಂತ. ಆ್ಯಂಡ್ ಆಲ್ ದ ಬೆಸ್ಟ್ ಕುಕ್ಕು, ಸೂಪರ್. ಈವ್ನಿಂಗ್ ಟೈಮಲ್ಲ, ನಮ್ಮದು ಅವಾಗಿಂದನೂ 2 o'clock ಟೈಮೇ ಇಟ್ಬಿಟ್ಟಿದ್ದೀವಿ. ನೋಡೋಣ, ಅದು ಒಂದು ಸಲ ಟ್ರೈ ಮಾಡ್ತೀನಿ. ಒಂದು 5 o'clock ಇವತ್ತು ಅಪ್ಲೋಡ್ ಮಾಡ್ತೀನಿ ವ್ಲಾಗ್ನ, ನೋಡೋಣ ಹೇಗೆ ಓಡುತ್ತೆ ಅಂತ. ಸಂಜೆ ಅವರು ಏನು ವರ್ಕ್ ಮಾಡೋದು ಹೇಳ್ತೀನಿ, ನೆಕ್ಸ್ಟಲ್ಲಿ ಹೇಳ್ತೀನಿ. ಎಲ್ಲ ಇವತ್ತೇ ಹೇಳ್ಬಿಟ್ರೆ ನಾನು ನಿಮಗೆಲ್ಲ ಕ್ಯೂರಿಯಾಸಿಟಿ ಇರಬೇಕಲ್ವಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ನೆಕ್ಸ್ಟ್ ವ್ಲಾಗಲ್ಲ ಮುಂಬರುವ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೂಪರ್ ವ್ಲಾಗ್ಸ್ ಇಸ್ ಕಂಗ್ರ್ಯಾಚುಲೇಷನ್ ಪಿಂಕಿ ಸಿಸ್ ಅಂದರೆ, ಥ್ಯಾಂಕ್ ಯು ಸೋ ಮಚ್. ಅಕ್ಕ, ನೀವು ಮತ್ತು ರಘು ಅಣ್ಣ ತುಂಬ ಇಷ್ಟ ಆಗ್ತೀರಾ, ಮೇಡ್ ಫಾರ್ ಈಚ್ ಅದರ್, ಥ್ಯಾಂಕ್ ಯು. ಅಕ್ಕ, ನನ್ನ ಹೆಸರು ಹೇಳಿ ಬಿಂದು ಅಂತ, ನೀವಂದರೆ ನನಗೆ ಇಷ್ಟ, ನಿಮ್ಮದು ಒಳ್ಳೆ ಮನಸ್ಸು, ಥ್ಯಾಂಕ್ ಯು. ಪುಷ್ಪ, ಪ್ಲೀಸ್ ಮದುವೆ ಆವಾಗ ಹೇಳಿ, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಆದಮೇಲೆ ಹೇಳುವ. ಡೈಲಿ ವ್ಲಾಗ್ಸ್ ಹಾಕಿ, ನೋಡೋಕ್ಕೆ ಖುಷಿ ಇರುತ್ತೆ. ಡೈಲಿ ವ್ಲಾಗ್ಸ್ ನಿಮಗೆ ಖುಷಿ ಇರುತ್ತೆ, ಬಟ್ ನಾನು ಅಪ್ಲೋಡ್ ಮಾಡಿದಾಗ ಒಂದು 30K 40Kವರೆಗೂ ಓಡುತ್ತೆ, ಆಮೇಲೆ ಓಡಲ್ಲ ಗೈಸ್. ಅದಕ್ಕೆ ಬೇಜಾರು ನನಗೆ ಡೈಲಿ ವ್ಲಾಗ್ ಹಾಕೋಕ್ಕೆ. ಈಗ ನಾವೂ ನಮ್ಮ ಟೈಮ್ನ ಅಂದರೆ ಯಾವಾಗಲೂ ಹಿಂಗೆ ಹಿಡ್ಕೊಂಡೇ ಇರ್ತೀವಿ. ಸೊ ನೀವು ಅಟ್ಲೀಸ್ಟ್ ನಮ್ಮ ವ್ಲಾಗ್ಸ್ಗಳನ್ನ ಚೆನ್ನಾಗಿ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಬರೀ ಒಂದು 30K ವ್ಯೂಸ್ಗೋಸ್ಕರ ನಾನು ಡೈಲಿ ವ್ಲಾಗ್ ಮಾಡಿ ನೀವು ಯಾರೂ ನೋಡಲಿಲ್ಲ ಅಂದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಹಾಕ್ತಾಯಿದ್ದೀನಿ. ಸುಶಕ್ಕ, ಫಸ್ಟ್ಲಿ ಆಲ್ ದ ವೆರಿ ವೆರಿ ಬೆಸ್ಟ್ ಟು ಅಲ್ಲು ಅಣ್ಣ, ದೇವರು ಜಾಸ್ತಿ ಒಳ್ಳೇದು ಮಾಡಲಿ ಅವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಕಂಗ್ರ್ಯಾಚುಲೇಷನ್ ಟು ಪಿಂಕಿ ಅಕ್ಕ, ಆ್ಯಂಡ್ ಆಲ್ಸೋ ಅವ್ರಿಗೆ ಒಳ್ಳೇದಾಗಲಿ. ಲವ್ ಯುವರ್ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಸ್ಪೆಷಲ್ ಲವ್ ಟು ಅಲ್ಲು ಅಣ್ಣ. ಯಾರಂತ ಗೊತ್ತಾಯ್ತಾ? ಫ್ರಮ್ ನಾಗಶ್ರೀ. ನಾನು ಆಲ್ರೆಡಿ ರಘುಗೆ ಹೇಳಿದ್ದೀನಿ, ನಾಗಶ್ರೀ ಅವರೇ ಈ ಥರ ಒಂದು ಹುಡುಗಿ ಯಾವಾಗಲೂ ಮೆಸೇಜ್ ಮಾಡ್ತಾಳೆ ಅಂತ. ಬಟ್
ನಮ್ಮ ಹುಡುಗ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ನಾನು ಅವ್ನಿಗೆ ಹೇಳಿದ್ದೀನಿ, ನಾಗಶ್ರೀ ಅಂತಲೇ ಹೇಳಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪಿಂಕಿ, ರಾಧಾ ಮತ್ತು ರಂಜು ಸಿಸ್ ಸಂಜಯ್ ಅವರ ಮನೆಗೆ ಬಂದಿರಲಿಲ್ವಾ? ಬಂದಿದ್ಲು, ರಾಧಾನೂ ಬಂದಿದ್ಲು. ಪಿಂಕಿ ಬರೋಂಗಿಲ್ಲ ಅಲ್ವಾ, ಸೊ ಅವ್ರ ಮದುವೆ ಆಗೋ ಗಂಡನ ಮನೆಯೊಳಗಡೆ ಹೋಗಂಗಿಲ್ಲ. ರಂಜುನೂ ಬಂದಿದ್ಲು. ಹಾಯ್ ಅಕ್ಕ, ಇವ್ರ ಫ್ಯಾಮಿಲಿ ಸೂಪರ್ ಅಕ್ಕ, ಐ ಆಮ್ ಫ್ರಮ್ ಹುಬ್ಳಿ ಅಕ್ಕ ಅಂತ. ಹಾಯ್, ಥ್ಯಾಂಕ್ ಯು. ಹಾಯ್ ಅಕ್ಕ, ನೀವು ರಾಧಾ ಅಕ್ಕ ಹಸ್ಬೆಂಡ್ ಹೋಮ್ಗೆ ಹೋಗೋದು ವ್ಲಾಗ್ ಮಾಡಿಲ್ವಲ್ಲ? ಆ್ಯಂಡ್ ಅವ್ರನ್ನ ಯಾಕೆ ಪಿಂಕಿ ಅಕ್ಕ ಹಸ್ಬೆಂಡ್ ಹೋಮ್ಗೆ ಯಾಕೆ ಬಿಟ್ಟು ಹೋಗಿದ್ದೀರಾ? ಇಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ರಾಧಾ ಅಕ್ಕ ಹಸ್ಬೆಂಡ್ ಮನೆಗೆ ನಾವು ಹೋಗಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ. ಓಕೆ, ನೀವು ಫನ್ ವರ್ಡ್ಗೆ ಬಂದಿದ್ರಲ್ವ? ಎಸ್, ನಾನು ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಫನ್ ಮಾಡೋಕ್ಕೆ ಬಂದಿದ್ದೆ. ಅಪ್ಪ ಎಷ್ಟು ಜನ ಗೈಸ್, ನನಗೆ ಓದ ತಕ್ಷಣ ಏನು ಕಾಲ್ಗೂ ಜನ, ಎಷ್ಟು ಜನ ಅಂದರೆ ಅಷ್ಟು ಜನ, ತಲೆ ಕೆಟ್ಟೋಯ್ತು ನನಗೆ. ಹಂಗೂ ನೀರಲ್ಲಿ ಇಳಿಯೋಕ್ಕೆ ಭಯ, ಯಾರ್ಯಾರು ಎಲ್ಲ ಪಡಿರ್ತಾರೋ ನೀರಲ್ಲಿ ಅಂತ. ಬಟ್ ಆದರೂ ವೀಡಿಯೋ ಮಾಡಬೇಕಲ್ಲ ಅಂದ್ಬಿಟ್ಟು ನೀರಲ್ಲಿ ಇಳಿದ್ಬಿಟ್ಟೆ. ಸಿಸ್, ನನಗಂತೂ ನಿಮ್ಮ ಥರನೇ ಹುಷಾರು ತಪ್ಪಲ್ಲ, ಅಕಸ್ಮಾತ್ ಬಂದರೆ ಬೇಗ ಹುಷಾರಾಗಲ್ಲ ಸಿಸ್. ಹೌದಾ? ಸೇಮ್ ನನಗೂ ಅದೇ ಪ್ರಾಬ್ಲಮ್ಮು. ಬಟ್ ನಾನು ಬೇಗ ಹುಷಾರಾಗ್ತೀನಿ, ಹುಷಾರು ತಪ್ಪಲ್ಲ ಅಂತಲೂ. ಇಮ್ಯುನಿಟಿ ಸ್ವಲ್ಪ ಜಾಸ್ತಿ ಇದೆ ನನಗೆ. ಕೆಮ್ಮು ಬಂದರೆ ಜಾಸ್ತಿ ಕೆಮ್ಮು, ಅದು ಬಿಟ್ಟರೆ ಏನು ಬರೋಲ್ಲ. ಹಾಯ್ ಅಕ್ಕ, ಐ ಆಮ್ ರಕ್ಷಿತಾ, ಅವರ ಬಿಗ್ ಫ್ಯಾನ್. ನನ್ನ ನೇಮ್ ಹೇಳಿ ಅಂತ ವ್ಲಾಗಲ್ಲಿ. ಹಾಯ್ ರಕ್ಷಿತಾ ಅಕ್ಕ, ನಿಮ್ಮ ಫೇಸ್ ತುಂಬ ಗ್ಲೋ ಇದೆ, ಏನಾಗ್ತೀರಾ ಹೇಳಿ ಪ್ಲೀಸ್? ಏನಿಲ್ಲ, ಮುಖ ತೊಳ್ಕೊತೀನಿ ಕ್ಲೀನಾಗಿ ಅಷ್ಟೇ, ನಾನು ಏನು ಅಷ್ಟಾಗಿ ಕೇರ್ ಮಾಡಲ್ಲ ಫೇಸ್ನ. ಅಕ್ಕ, ಕಾಯ್ತಿರ್ತೀನಿ ಅಕ್ಕ, ನಿಮ್ಮ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಿಸ್, ಯು ಆರ್ ಸಚ್ ಎ ಇನ್ಸ್ಪಿರೇಷನ್ ಟು ಮೆನಿ ಡಾಟರ್ ಇನ್ ಲಾ ಇನ್ಕ್ಲೂಡಿಂಗ್ ಮೀ. ಐ ಆಮ್ ಫಾಲೋಯಿಂಗ್ ಯು ಫ್ರಮ್ ಲಾಸ್ಟ್ 4 years. How you is being now also you feel same. That's why I like you more akka. Convey my wishes to Pinky. Thank you ತನು ಅಭಿ ಅವರೇ. ನಾನು ಪಿಂಕಿಗೂ ತಿಳಿಸ್ತೀನಿ. ನಿಮ್ಮ ಫ್ಯಾಮಿಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ತ್ಡೇ ಬರ್ತಾ ಇದೆ, ಅಡ್ವಾನ್ಸ್ ವಿಶ್ ಮಾಡಿ ಅಕ್ಕ. ನನ್ನ ನೇಮ್ ಹೇಳಿ, ಮಧು ಅಂತ. ಸೊ ಮಧು, ಅಂಕಿತಾ ಅಂತೇನೋ ಇದೆ ನಿಮ್ಮ ಹೆಸರು. ಮಧುನ ಅಂಕಿತಾ ಏನೋ ಗೊತ್ತಿಲ್ಲ. ಸೊ ಹಾಯ್, ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ. ನಿಮ್ಗೆ ಈ ವರ್ಷ ನೀವೇನೇನೆಲ್ಲ ಅಂದ್ಕೊಂಡಿದ್ದೀರ ಅದೆಲ್ಲೇನೋ ನೆರವೇರಲಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಕ್ಕ, ನನಗೆ ಪಿಂಕಿ ಅಕ್ಕ ಸಂಜು ಅಣ್ಣ ಲವ್ ಸ್ಟೋರಿ ವ್ಲಾಗ್ ಮಾಡಿ ಪ್ಲೀಸ್. ಲವ್ ಫ್ರಮ್ ಶಿವಮೊಗ್ಗ, ನಿಖಿತಾ ಅಂತ ಹೇಳಿ ಪ್ಲೀಸ್. ಓಕೆ ನಿಖಿತಾ, ನಾನೀಗ ಲವ್ ಸ್ಟೋರಿ ವ್ಲಾಗ್ ಮಾಡೋದ ಅಂತಲ್ಲ, ಅವ್ರುಗಳ ಪರ್ಮಿಷನ್ ತೊಗೋಬೇಕು. ಬಿಕಾಸ್ ನಾನು ಹೇಳೋದು ಅದೆಲ್ಲ ಚೆನ್ನಾಗಿರಲ್ಲ. ಅವರು ಓಕೆ ಅಂದಾಗ ಅವ್ರನ್ನೇ ಕುಂಡಿಸ್ಕೊಂಡು ಮಾಡ್ತೀನಿ. ಓಕೆ. ಅಕ್ಕ, ಐ ಆಮ್ ಫ್ರಮ್ ಲಂಡನ್. ಐ ವಾಚ್ ಯುವರ್ ವ್ಲಾಗ್ಸ್ ರೆಗ್ಯುಲರ್ಲಿ. ಐ ಮೀಟ್ ಯು ಬಿಫೋರ್. ಯು ಆರ್ staying at my home area. I took photos also. I have seen you off screen and on screen. You are so humble. I want to come to your home and give gifts to you. Please, when I come to India, I have to meet you akka. Much love and don't ignore these comments please. Oh, so cute. ನೋಡಿ, ಯಾರೋ ಲಂಡನಲ್ಲೆಲ್ಲ ಫ್ಯಾನ್ಸ್ ಇದ್ದಾರಮ್ಮ ನಮಗೆ, ಹಿಂಗೆ ನಾವು. ಥ್ಯಾಂಕ್ ಯು ಸೋ ಮಚ್. ಜಾನ್ ಅಂತ ಇದೆ ಹೆಸರು. ಶೋರ್, ನನಗೆ ಇನ್ಸ್ಟಾಲಿ ಮೆಸೇಜ್ ಮಾಡಿ, ನಾನು ನಿಮ್ಮ ಜೊತೆ ಟಚಲ್ಲಿರ್ತೀನಿ. ಓಕೆ. ಬೆಂಗಳೂರಲ್ಲಿ ನಿಮ್ಮ ಹೋಮ್ ಅಡ್ರೆಸ್ ಹೇಳಿ. ನಾವಿರೋದು 3 Provident ಅಪಾರ್ಟ್ಮೆಂಟಲ್ಲಿ. ವಿತ್ ವೈ ಪಿಂಕಿ ಪೇರೆಂಟ್ಸ್ ವರ್ ನಾಟ್ ಎಕ್ಸ್ಚೇಂಜಿಂಗ್ ತಾಂಬೂಲ ವಿತ್ ಬೀಗರು. ಅಂದರೆ ಇವರು ಈ ಉತ್ತರ ಕರ್ನಾಟಕ ಸೈಡಲ್ಲಿ ಕೆಲವು ಕಡೆ ತಾಯಂದಿರು ಮುನ್ನುಗ್ಗಬಾರ್ದು, ಅಂದರೆ ತಾಯಂದಿರು ಹೆಣ್ಮಕ್ಳು ಮದುವೆಗೆ ಮುಂದಕ್ಕೆ ಹೋಗಿ ಮಾಡಬಾರ್ದು ಅಂತ ಇದೆ ಅಂತೆ. ಸೊ ಅದಕ್ಕೋಸ್ಕರ ನಾವು ಅಣ್ಣ ಅತ್ತಿಗೆ ಅಲ್ವಾ, ಸೊ ನಮ್ಮನ್ನು ಬಿಟ್ಟರು ಅಷ್ಟೆ. ಅಕ್ಕ, ನನಗೆ ಒಂದು ಡೌಟು. ನೀವು ನಿಮ್ಮ ಫಸ್ಟ್ ಮಗಳು ನಿಮ್ಮ ಅಮ್ಮಂಗೆ, ಅಲ್ಲೂ ಅಣ್ಣ ಫಸ್ಟ್ ಮಗ ಅವ್ರ ಅಮ್ಮನಿಗೆ. ಫಸ್ಟ್ ಮಗ ಮದುವೆ ಆಗಬಾರ್ದು ಅಂತೆ. ಆದರೆ ನನಗೆ ಗೊತ್ತು ಲವ್ ಮ್ಯಾರೇಜ್ ಅಂತ. ನಿಮ್ಮ ಅಮ್ಮ ಮೊದಲು ಮಗು ಅಂತ ಹೇಳಿ ಪ್ಲೀಸ್. ಇಲ್ಲ ಏನು ಗೊತ್ತಾ, ನಮ್ಮ ಅಮ್ಮಂಗೆ ಆಲ್ರೆಡಿ ನಾನು ಊಟಕ್ಕಿಂತ ಮುಂಚೆ ಒಂದು ಮಗು ಅಪಾರ್ಟ್ ಆಗಿತ್ತಂತೆ. ಸೊ ಮೇ ಬಿ ನಾನು ಸೆಕೆಂಡ್ ಆಗಿರ್ತೀನಲ್ವಾ, ನಡೆಯುತ್ತೆ. ಅಂದರೆ ಅದೆಲ್ಲ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನೀವು ಹೇಳಿದ್ರ ಬಗ್ಗೆ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಬಟ್ ನಾನೀಗ ಸೆಕೆಂಡೇ ಆಗಿರ್ತೀನಲ್ವ, ಸೊ ಅದು ನಡೆಯುತ್ತೆ. ಮೇಕಪ್ ವ್ಲಾಗ್ ಮಾಡಿ ಆ್ಯಂಡ್ ನೀವು ಕಮೆಂಟ್ಸ್ಗೆ ಆನ್ಸರ್ ಡೈರೆಕ್ಟಾಗಿ ಇರೋ ಹಾಗೆ ಹೇಳ್ತೀರಾ, ಅದು ತುಂಬ ಇಷ್ಟ. ಲಾಸ್ಟ್ ವ್ಲಾಗಲ್ಲಿ ಮೀಟಪ್ ಮಾಡಿ ಅಂದರೆ ನವೀನ್ ಅಷ್ಟೆಲ್ಲ ಬೆಳೆದಿಲ್ಲ ಅಂತ ಹೇಳಿದ್ರಿ. ಆ್ಯಂಡ್ ಇವತ್ತು ನಾವೇನು ಅಷ್ಟೆಲ್ಲ ಬೆಳೆದಿಲ್ಲ ಅಂತ ಹೇಳಿದ್ರಿ. ಸಾರಿ, ನಾನು ನವೀನ್ ಅಂದ್ಬಿಟ್ಟೆ. ಆ್ಯಂಡ್ ಇವತ್ತು ಸೀರಿಯಲ್ ಮಾಡ್ತೀರಾ ಅಂದರೆ ಇವಾಗೆಲ್ಲ ಆಗಲ್ಲ ಬಿಡಿ ಅಂತ ಹೇಳಿದ್ರಿ. ಕರೆಕ್ಟಾಗಿ ಹೇಳ್ತೀರಾ, ತುಂಬ ಇಷ್ಟ, ತುಂಬ ಓಪನ್ ಅಪ್ ಆಗಿ ಮಾತಾಡ್ತೀರಾ. ಬೇಗ 1 million ನಿಮಗೂ ಸಬ್ಸ್ಕ್ರೈಬರ್ ಆಗಲಿ. ನೀವು ಮೀಟಪ್ ಮಾಡಿ ಆ್ಯಂಡ್ ರಘು ಅವರ ಬಿಗ್ ಬಾಸ್ ಹೋದರೆ ಪಕ್ಕ ವಿನ್ ಆಗ್ತಾರೆ. ನಾನು ಹೊಸಪೇಟೆ ಅವಳು ಅದಕ್ಕೆ ಗಾಂಧಿ ಎದುಳು ಪುಟ್ಟಿ
ನಮ್ಮ ಹೊಸಪೇಟೆ ಅವರು ಅಲ್ವಾ, ಅದಕ್ಕೆ. ಓ, ನೀವು ಹೊಸಪೇಟೆಯವರ, ಸೂಪರ್. ಆ್ಯಕ್ಚುಲಿ ನನಗೆ ಕನ್ಸೋದು ಅಲ್ಲೂ ರಘುನ ನಾನು ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂತ. ಒಂದು 3 ತಿಂಗಳು ಫ್ರೀಯಾಗೂ ಇರ್ಬೋದು ಆ್ಯಂಡ್ ಅವ್ನು 100% ವಿನ್ ಆಗಿ ಬರ್ತಾನೆ ಗೈಸ್. ಅವ್ನಿಗಿರೋ ಟ್ಯಾಲೆಂಟೇ ಅವ್ನು 100% ವಿನ್ ಆಗಿ ಬರ್ತಾನೆ. ಬಟ್ ಅವ್ನಿಗೂ ಬಿಗ್ ಬಾಸ್ ಮೇಲೆ ಅಷ್ಟು ಕ್ರೇಜ್ ಇಲ್ಲ, ನಮ್ಮಷ್ಟು ಕ್ರೇಜ್ ಇಲ್ಲ. ಅದು ಬಟ್ ಚಾನ್ಸ್ ಸಿಕ್ಕಿದ್ರೆ ನಾನಂತೂ ಬಿಡಲ್ಲ, ಹೋಗಿ ಅಂದ್ಬಿಟ್ಟು ಕಳಿಸ್ಬಿಡ್ತೀನಿ. ನೀವು ಅಕ್ಷರ ಟ್ಯುಟೋರಿಯಲ್ಸ್ ಟ್ಯೂಷನ್ ಬರ್ತಿದ್ರಿ ಅಲ್ವಾ 10th ಸ್ಟ್ಯಾಂಡರ್ಡಲ್ಲಿ, ಮೂಡ್ಲುಪಳ್ಳಿ ಹತ್ರ. 100% ಇದಂತೂ ಸತ್ಯ. ಆ ಟ್ಯೂಷನ್ಗೆ ಬಂದಿದ್ದು ನಾನೇನು ಗೊತ್ತಾ, ಲಾಸ್ಟಲ್ಲಿ ಆ ಟ್ಯೂಷನ್ ಟೀಚರ್ ಇದೆಲ್ಲ ಅವ್ರ ಹತ್ರ ಜಗಳ ಮಾಡ್ಕೊಂಡ್ಬಿಟ್ಟಿದ್ದೆ. ಅವರು ನೀನು ಪಾಸ್ ಆದರೆ ಕೇಳ್ಕೊಂಡು, ನಾನು ಡಿಸ್ಟಿಂಕ್ಷನ್ 86% ಬಂದಿದೆ. ಅವ್ರಿಗೆ ತೊಗೊಳಕ್ಕೆ ಸ್ವೀಟ್ ಕೊಟ್ಟಿದ್ದೆ, ತಗೊಳ್ಳಿ ಸರ್ ನಾನು ಪಾಸ್ ಆಗಿದೆ ಅದು ಡಿಸ್ಟಿಂಕ್ಷನಲ್ಲಿ ಅಂದ್ಬಿಟ್ಟು. ಸೊ ಆ ಮೆಮೊರೀಸ್ ಇದೆ ಅದರಲ್ಲಿ. ಸಿಸ್, ನೀವಂದರೆ ತುಂಬ ಇಷ್ಟ ನನಗೆ. ನಿಮ್ಮ ಫ್ಯಾಮಿಲಿ ಜೊತೆ ಇರೋದು, ಎಲ್ಲರ ಜೊತೆ ಚೆನ್ನಾಗಿ ಇರ್ತೀರ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಆಸೆ. ಅಂತ ಒಂದು ದಿನ ಬಂದರೆ ನನಗೆ ನಿಮ್ಮ ಫ್ಯಾಮಿಲಿಲಿ ಸೇರಿಸ್ಕೋತೀರಾ? ಬನ್ನಿ, 100% ಬನ್ನಿ. ಆಲ್ವೇಸ್ ವೆಲ್ಕಮ್. ಐ ಥಿಂಕ್ ಇದು ಬೇಗಮ್ ಅಂತ ಇದೆ ನಿಮ್ಮ ಹೆಸರು. ಬನ್ನಿ, ಆಲ್ವೇಸ್ ವೆಲ್ಕಮ್. ಹಾಯ್ ಚೈತ್ರ ಅವರೇ. ಪಿಂಕಿ ಹಸ್ಬೆಂಡ್ ವಿಚ್ ಕ್ಯಾಸ್ಟ್ ಅಂತ ಹೇಳಿದ್ರೆ ಅದೆಲ್ಲ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹೇಳ್ತೀನಿ, ಸುಮ್ಮನೆ ಇರ್ಬಿಟ್ಟೆ. ಸಿಸ್ 12 days ಅಗೋ ವಿಡಿಯೋದಲ್ಲಿ ನೀವು ಮಾಡಿರೋ ವ್ಲಾಗ್, ಅದು ಯಾರು ಮನೆ, ಯುವರ್ ಮಾಮ್ ಆರ್ ರಂಜಿತಾ ಅವ್ರದ? ಬಿಕಾಸ್ ಬೇರೆ ತೋರಿಸಿದ್ರಿ ಲಾಸ್ಟ್ ಟೈಮ್ ಮನೆ ಆ ವ್ಲಾಗಲ್ಲಿ, ಬೇರೆ ಇದೆ. ದಿಸ್ ರಮ್ಯಾ ದಾಸ್ ಹಿಯರ್, ಇಟ್ಸ್ ಮೈ ಬ್ರದರ್ ಅಕೌಂಟ್, ಐ ಆಮ್ ವಾಚಿಂಗ್ ಯುವರ್ ವ್ಲಾಗ್ ಇನ್ ದಿಸ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ, ಅದು ನಮ್ಮಮ್ಮನ ಮನೆಯೇ. ನಮ್ಮಮ್ಮವ್ರು ಮುಂಚೆ ಮೇಲ್ಗಡೆ ಅಂದರೆ ಅವ್ರದ್ದು ಫುಲ್ ಬಿಲ್ಡಿಂಗ್ಸ್ ಸ್ವಂತ ಮನೆ ಅವ್ರದ್ದು. ಮುಂಚೆ ಅವರು ಟ್ರಿಪ್ಲೆಕ್ಸ್ ಮನೇಲಿದ್ದರು. ಸೊ ನಾವೆಲ್ಲರೂ ಮದುವೆ ಆಗಿ ನಮ್ಮ ಮನೆಗೆ ಹೋಗ್ಬಿಟ್ವಲ್ಲ, ಅವ್ರಿಗೆ ತುಂಬ ದೊಡ್ಡದಾಗುತ್ತೆ ಮನೆ ಅಂದ್ಬಿಟ್ಟು ಅವ್ರೀಗ ಕೆಳಗಡೆ ಮನೆ 1 BHK ಮನೆಗೆ ಶಿಫ್ಟ್ ಆಗಿದ್ದಾರೆ. ಅದನ್ನು ಲೀಸಿಗೆ ಕೊಟ್ಟಿದ್ದಾರೆ ಅಷ್ಟೆ. ನೀವು ಕುರುಬರು ಅಂದ್ಕೊಂಡಿದ್ದೆ ನಾನು, ಬಿಕಾಸ್ ಮದುವೆಗೆ ಮುಂಚೆ ನೀವು ಕಾರಲ್ಲಿ ಒಂದು ಟ್ರೆಂಡಿಂಗ್ ವಿಡಿಯೋ ಮಾಡಿದ್ರಿ, ನಾವು ಕುರುಬರು ಆಗಿದ್ದರಿಂದ ನಾನು ಕುರುಬರು ಹುಡುಗನ್ನೇ ಮದುವೆ ಆಗೋದು ಅಂತ. ರಘುನ ಮದುವೆ ಆದಮೇಲೆ ನೀವು ಕುರುಬರು ಅಂತ ಹೇಳ್ತಿರೋದಲ್ವ, ಲಾಸ್ಟ್ ವ್ಲಾಗಲ್ಲಿ ಅರ್ಥ ಆಯಿತು. ಎನಿವೇಸ್, ನಾನು ನಿಮ್ಮ ಟಿಕ್ಟಾಕ್ ಟೈಮಿಂದನೂ ಫಾಲೋ ಮಾಡ್ತಿದ್ದೀನಿ. ಆಲ್ ದ ವೆರಿ ಬೆಸ್ಟ್, ಇನ್ನೂ ಬೆಳೀರಿ. ಐ ಲವ್ ಯು ಪಿಂಕಿ ಅಂತ ಹೇಳಿದರೆ. ಥ್ಯಾಂಕ್ ಯು ನಮ್ರತ. ಈಗ ನಾನು ಕುರುಬ್ರೆ. ಹಾಯ್ ಅಕ್ಕ, ಪಿಂಕಿದು ಲವ್ ಮ್ಯಾರೇಜ್ ಅರೇಂಜ್ ಇದೆಲ್ಲ ಆಮೇಲೆ ಹೇಳ್ತೀನಿ ಗೈಸ್. ನನ್ನ ಮಗಳು ಯುಕ್ತನ ಇಷ್ಟಪಡ್ತಾಳೆ, ಜಾಸ್ತಿ ಮಾತಾಡ್ತಾಳೆ ಅಂತ. ನೀನು ಇಷ್ಟಪಡ್ತಾರಂತವ್ರು, ಏನು ಹೇಳ್ಬೇಕು ಅವ್ರಿಗೆ? ಥ್ಯಾಂಕ್ ಯು. ತೆಗಿ, ಬಾಯಿ ಲೆಕ್ಕ ಇಡ್ತೀಯಾ? ಓಕೆ. ನೀವು ಇಂಗ್ಲೀಷ್ ಹೆಂಗೆ ಕಲ್ತ್ರಿ ಹೇಳಿ? ಸ್ಕೂಲಲ್ಲೇ ಕಲಿತೆ. ಸುಷ್ಮಿತಾ ಇಸ್ ಗಿವಿಂಗ್ ಅವರ್ ಓಲ್ ಲೈಫ್ ಟು ದಿಸ್ ಫ್ಯಾಮಿಲಿ, ಬಟ್ ಸ್ಟಿಲ್ ಈ ಪಿಂಕಿ ಯಾಕೆ ಪಿಂಕಿನ ಆ್ಯಟಿಟ್ಯೂಡ್ ಅಂತೀರ? ಅವಳು ಸ್ವಲ್ಪ ರಫ್ ಆ್ಯಂಡ್ ಟಫ್ ಅಷ್ಟೇ, ಬಟ್ ಆ್ಯಟಿಟ್ಯೂಡ್ ಇಲ್ಲ, ಒಳ್ಳೆ ಹುಡುಗಿನೇ. ಆಮೇಲೆ ನೀವು ಲವ್ ಮ್ಯಾರೇಜ್ ಆಗಿರೋದು ತಾನೇ, ನಿಮಗೆ ಯಾವುದಾದ್ರೂ ರಿಗ್ರೆಟ್ ಆಗಿದೆನಾ ಲವ್ ಮ್ಯಾರೇಜ್ ಆಗಬಾರ್ದು ಅಂತ? ಇಲ್ಲ, ಆ ಥರ ಯಾವ ರಿಗ್ರೆಟು ಇಲ್ಲ. ನಾನು ಹುಬ್ಳಿ ಸೊಸೆ, ಪಿಂಕಿ ಅಕ್ಕ ತಂಗಿ ಒಂದೇ ಕಡೆ ಆದರೂ ಬಿಡಿ, ಖುಷಿ ಆಯಿತು ಹುಬ್ಳಿಗೆ ಕೊಟ್ಟಿರೋದು. ಹೌದು, ಅಕ್ಕ ತಂಗಿ ಇಬ್ಬರು ಹುಬ್ಳಿಗೆ ಸೇರ್ಕೊಂಡ್ಬಿಟ್ರು. ಈಗ ನಾವು ಏನಾದರೂ ನೋಡಬೇಕು ಅಂತ ಹೋದಾಗ ಇಬ್ಬರು ಒಟ್ಟಿಗೆ ನೋಡ್ಕೊಬಂದ್ಬಿಡ್ಬೋದು. ಓ ಮೈ ಗಾಡ್, ಇನ್ನೂ ಎಷ್ಟೊಂದಿದೆ ಗೈಸ್ ಕಮೆಂಟು. ಸಿಸ್, ನೀವು ಸೂಪರ್, ತುಂಬ ರೆಸ್ಪಾನ್ಸಿಬಲ್ ಆಗಿರೋ, ತುಂಬ ಖುಷಿಯಾಗುತ್ತೆ ನಿಮ್ಮನ್ನ ನೋಡೋಕ್ಕೆ. ನಿಮ್ಮ ಮಗಳು ಶುಕ್ತಿ ಬರ್ತಡೇ ಇದೆ 24th, ವಿಶ್ ಮಾಡಿ ಸುಶ್. ಥ್ಯಾಂಕ್ ಯು ರಮ್ಯಾ ಅವರೇ ಕಮೆಂಟ್ ಮಾಡಿದ್ದಕ್ಕೆ. ಆ್ಯಂಡ್ ಶುಕ್ತಿ, ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ. ನಿಮ್ಗೆ ಅಂದ್ಕೊಂಡಿದ್ದೆಲ್ಲ ಆಗಲಿ, ಆಲ್ ದ ಬೆಸ್ಟ್. ಪಿಂಕಿನ ಮದುವೆ ಆದಮೇಲೆ ಹುಬ್ಳಿಲೇ ಇರಬೇಕು. ಪಿಂಕಿ ಮದುವೆ ಆದಮೇಲೆ ಹುಬ್ಳಿಲೇ ಇರಬೇಕು, 100% ಹುಬ್ಳಿಲೇ ಇರಬೇಕು. ಪಿಂಕಿ ಫುಲ್ ನೇಮ್ ಏನು? ಅವಳ ಫುಲ್ ನೇಮು ನೇತ್ರಾವತಿ. ರಘು ಮತ್ತು ಸುಷ್ಮಿತಾ ಇಬ್ಬರೂ ತಂಗಿನೂ ಒಳ್ಳೆ ಮನೆಗೆ ಕೊಟ್ಟಿದ್ದೀರಾ. ಅವರು ಸೆಟಲ್ ಆದರೂ ನೀವು ಇನ್ನೂ ಒಂದು ಸ್ವಂತ ಮನೆ ಮಾಡೋ ಪ್ಲ್ಯಾನ್ ಮಾಡಿ ಸೆಟಲ್ ಆಗಿ. 100% ಮಾಡ್ಕೋಬೇಕು. ಈಗ ನಮ್ಗೆ ಇದ್ದಿದ್ದು ಕಮಿಟ್ಮೆಂಟ್ಸು ಅವರಿಬ್ರಿಗೂ ಮದುವೆ ಮಾಡಬೇಕು ಅಂದರೆ ಕಷ್ಟನೋ ಸುಖನೋ ನಮ್ಮ ಕೈಲಾದಷ್ಟು ನಾವು ಅವ್ರಿಗೆ ಮದುವೆ ಮಾಡಿ ಒಳ್ಳೆ ಮನೆ ಸೆಟ್ಲ್ ಆಗಬೇಕು ಅನ್ನೋ ಥರ ಮಾಡಿಕೊಟ್ಟಿದ್ದೀವಿ. ಅವರಿಬ್ಬರ ಮೇಲೆ ಖುಷಿಯಾಗಿರ್ತಾರೆ. ಅವರಿಬ್ಬರನ್ನ ಕಳಿಸಿದ್ಮೇಲೆ ಇನ್ನೇನು, ನನ್ನ ಮಗಳದು ಫ್ಯೂಚರ್ನ ನೋಡ್ಕೋಬೇಕು ಆ್ಯಂಡ್ ನಮ್ಮ ಫ್ಯೂಚರ್ನ ಸ್ವಲ್ಪ ಸರಿ ಮಾಡ್ಕೋಬೇಕಷ್ಟೆ. Hi Sushmita, I'm a big fan of you. Today I get to know the real name of Pinky. It's ನೇತ್ರಾವತಿ. ನಿಮ್ಮ ಅತ್ತೆ ಮಾವ ಇದ್ರೂ ಅಲ್ವಾ ಸುಷ್ಮಿತಾ ಅವರೇ? ಒಪ್ಪಂದ ಶಾಸ್ತ್ರಕ್ಕೆ ಕೂತ್ಕೋಬೋದಲ್ವಾ? ಸೊ ನಾನು ಹೇಳಿದ್ನಲ್ಲ, ಸೊ ಅದೇ ಪ್ರಾಬ್ಲಮ್, ಅದೇ ಆ್ಯಕ್ಚುಲಿ. ಹಾಯ್ ಸಿಸ್, ಐ ಆಮ್ ರಂಜಿತಾ, ಐ ಆಮ್ ಫ್ರಮ್ ಕಾರವಾರ, ಉತ್ತರ ಕರ್ನಾಟಕ. ಪ್ಲೀಸ್ ಟೆಲ್ ಮೈ ನೇಮ್ ಆ್ಯಂಡ್ ಸೇ ಹಾಯ್. ಹಾಯ್ ರಂಜಿತಾ ಅವರೇ. ಓಕೆ,
ಹಾಯ್ ಸುಶಿಕಾ, ನಾನು ನಿಮ್ಮನ್ನ ಟಿಕ್ಟಾಕಿಂದನೂ ಫಾಲೋ ಮಾಡ್ತಾ ಇದ್ದೀನಿ. ಸೇ ಹಾಯ್ ಪ್ಲೀಸ್. ಸುನೀತಾ ಅವರೇ ಹಾಯ್. ಸೊ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸು ಓದ್ದೆ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಈಗ 16 ಮಿನಿಟ್ಸ್ವರೆಗೂ ಆಗಿದೆ, ಇನ್ನೂ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಹಿಂಗೆ ಜಾಸ್ತಿ ಕಮೆಂಟ್ಸ್ ಮಾಡಿ, ನಮ್ಮ ಹಿಂಗೆ ಪ್ರೀತಿ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿಗಳಿಗೂ ಕೂಡ ನಮ್ಮ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಕೀಪ್ ಲವರ್ಸ್ ಲೈಕ್ ದಿಸ್ ಓನ್ಲಿ ಆ್ಯಂಡ್ ಲವ್ ಯು ಆಲ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿಗಂಟ ಮಿಸ್ಸಸ್ ಬಾಯ್.